ಸಂಸ್ಥೆಯು ಕೂಡ ಒಂದು. ಈ ಶಾಲೆಯ ವೈಶಿಷ್ಟ್ಯಗಳೆಂದರೆ ಸುಸಜ್ಜಿತ ಕಟ್ಟಡಗಳು ಮತ್ತು ವಿಶಾಲವಾದ ಆಟದ ಮೈದಾನ ಹೊಂದಿದ್ದು ಪಠ್ಯಪುಸ್ತಕದ ಎಲ್ಲಾ ವಿಷಯಗಳನ್ನ ಬೋಧಿಸಲಾಗುವುದು ಮತ್ತು ಬಸ್ ಸೌಲಭ್ಯವಿದ್ದು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವಿದೆ. ಪ್ರತಿ ವಾರಕ್ಕೊಮ್ಮೆ ನವೋದಯ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಸುಸಜ್ಜಿತ ಶಾಲಾ ಕಟ್ಟಡ ಮತ್ತು ವಿಶಾಲವಾದ ಆಟದ ಮೈದಾನ, ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇದೆ. ಈ ಶಾಲೆಯಲ್ಲಿ ಹಾಗೂ ನವೋದಯ ತರಬೇತಿ ಕೇಂದ್ರದಲ್ಲಿ ಶುಚಿಯಾದ ಊಟದ ವ್ಯವಸ್ಥೆ ಕೂಡ ಲಭ್ಯವಿದೆ. ಇಂಗ್ಲಿಷ್ ಮತ್ತು ಗಣಿತ ವಿಷಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಅನುಭವಿಕ 25 ಜನ ನುರಿತ ಶಿಕ್ಷಕ ವರ್ಗ ಮತ್ತು ಸೂಕ್ತ ವೈದ್ಯಕೀಯ ಪ್ರಯೋಗಾಲಯ, ಗ್ರಂಥಾಲಯದ ವ್ಯವಸ್ಥೆ ಕೂಡ ಇದೆ. ಶ್ರೀ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ವಸತಿ ಶಾಲೆ ಬೇಬೂರು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹೊಂದಿದ್ದು ಕರ್ನಾಟಕ ಪ್ರಾರ್ಥನೆ. ಕಾಯಕವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನಡಿ. ಕಾಯಕವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಈ ಚಿಗುರಲೆಯನ್ನು ಕಾಪಾಡಿ ಮುನ್ನಡೆಸುವ ನಡಿ. ಈ ಚಿಗುರಲೆಯ ಕಾಪಾಡಿ ಮುನ್ನಡೆಸುವ ನಡಿ ಎಂದು ಒಳ್ಳೆಯದಾಗಲಿ ನಮಗೆ ನಿಮ್ಮೆಲ್ಲರ ನಡೆ ನುಡಿ ನಡೆಸು ದೇವ ಎಂದು ಆ ಕೊಂಡದ ಮಲ್ಲೇಶ್ವರನ್ನ ಸ್ಮರಿಸುತ್ತಾ ಈ ಸಮಾರಂಭದ ಒಂದು ಪ್ರಾರ್ಥನೆಯನ್ನ ಆಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳಾಗಿರ್ತಕ್ಕಂಥ ರಂಜಿತಾ ಸಂಗಡಿಗರಿಂದ. ಶೃಂಗಾರ ಕೃತಕ ಬಂಗಾರ
ಸ್ವಾಗತ 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 ಸುಸ್ವಾಗತ ನಮ್ಮ ಶಾಲೆಯು ಆದರದ ಸ್ವಾಗತ ಪರವೂರ ಮಕ್ಕಳಿಗೂ ಹೃದಯ ತುಂಬಿ ಸ್ವಾಗತ 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 ಯುವಕರ ಮಂಡಳಿಗೂ ಸೇವೆ ಮಾಡುವ ಸ್ವಾಗತ ಜೈ ಭೀಮ ಸಂಘಟನೆಗೂ ಸ್ವಾಗತ 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 ಸುಸ್ವಾಗತ ನಮ್ಮೆಲ್ಲ ರಕ್ಷಿಸುವ ಆರಕ್ಷಕ ಸ್ವಾಗತ ಸರ್ವ ಸಿಬ್ಬಂದಿಗೂ ಸ್ವಾಗತ 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 ಸುಸ್ವಾಗತ ಸ್ವಾಗತ 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 ಸುಸ್ವಾಗತ 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 ಧನ್ಯವಾದಗಳು. ಒಂದು ಸೋಲ್ಜರು, ಒಂದು ಟೀಚರು, ಒಂದು ಫಾರ್ಮರು. ಯಾಕೆ ಮೊದಲು ಅಂದ್ರೆ ತಾನು ಅನ್ಕೊಂಡಿದ್ರು ಪರವಾಗಿಲ್ಲ, ತನ್ನ ಮಕ್ಕಳು ಹೊಟ್ಟೆ ತುಂಬ ತಿನ್ಲಿ ಅಂತ ಅನ್ಕೋತಾರೆ. ಯಾಕೆ ಸೋಲ್ಜರು ಅಂದ್ರೆ ನಾನು ಸತ್ರು ಪರವಾಗಿಲ್ಲ, ನನ್ನ ದೇಶದ ಪ್ರಜೆ ಸಾಯಬಾರ್ದು ಅಂತಾರೆ. ಯಾಕೆ ಟೀಚರು ಅಂದ್ರೆ ನಾನು ಟೀಚರ್ ಆಗಿದ್ರೆ ಪರವಾಗಿಲ್ಲ, ನನ್ನ ವಿದ್ಯಾರ್ಥಿ ಮಾತ್ರ ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಅಂತಾರೆ. ಯಾಕೆ ಫಾರ್ಮರು ಅಂದ್ರೆ ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ, ದೇಶಕ್ಕೆ ನಾನು ಇವತ್ತು ಅನ್ನ ಹಾಕ್ತೀನಿ ಅಂತ. ಅದಕ್ಕೋಸ್ಕರ ಅವರೆಲ್ಲರಿಗೂ ಸ್ಮರಿಸುತ್ತಾ ಇನ್ನೊಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಶಾಲೆಯ ಧನಾಧ್ಯಕ್ಷರಾದ ಶ್ರೀ ಭೀಮಣ್ಣ HK ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿ ಇವರಿಗೆ ನಮ್ಮ ಶಾಲೆಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಡಾಕ್ಟರ್ ಮಾಸ್ವಾಮಿಗಳು ಹಠಯೋಗಿ ಶ್ರೀ ಗುರು ವಕೀಲೇಶ್ವರ ಮಠ ಸುಚೇತ ಅಲ್ಲಾಪುರ ಹಾಗೂ ಒಳ್ಳೆಯೂರಿ ತಾಲೂಕು ಜಿಲ್ಲೆಗಳು ಇವರಿಗೆ ವೆಂಕಟೇಶ್ ನಮ್ಮ ಶಾಲೆಯ ಧನಾಧ್ಯಕ್ಷರಾದ ಶ್ರೀ ಭೀಮಣ್ಣ ಸರ್ ಅವರು ಪುಷ್ಪಾರ್ಪಣೆಯನ್ನ ನೀಡುವ ಮೂಲಕ ಸ್ವಾಗತವನ್ನು ಕೊಡಬೇಕು ಅಂತ ಅವರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ 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 ಚಪ್ಪಾಳೆ. ಕುಟುಂಬ ವಸಂತ ಮುಲ್ತಾನ್ ಹಿರಿಯ ಪತ್ರಕರ್ತರು ಇವರಿಗೆ ನಮ್ಮ ಶಾಲೆಯ ಶ್ರೀ ಶರಣಬಸವ ಅವರು ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಅವರಿಗೆ ಕೇಳಿಕೊಳ್ತಾ ಇದ್ದಾರೆ. ಮಾಜಿ ಸದಸ್ಯರು ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಕೃಷ್ಣ ಇವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು. ಇವರಿಗೆ ವೆಂಕಟೇಶ್ ಇವಾಗ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀ ಲಿಂಗಂಜ ಮೊಳಗಿ ಶ್ರೀ ಲಿಂಗಂಜ ಮೊಳಗಿ ಅದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಣಿ ನಗಿದ ಗೌರವ ಚಪ್ಪಾಳೆ ನಾಟದ ಸುಮೆಯನ್ನು ಹರಿಸಿರುವ ಕೈಯ ಶೌರ್ಯವ ಮೆರೆದಿರುವ ವೀರ ಯಮನಪ್ಪ ಗಡ್ಡದ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಇವರಿಗೆ ನಾಗರಾಜ್ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು
ಶಿಕ್ಷಕರಾದಂತಹ ಶ್ರೀ ಬುಡ್ಡನಗೌಡ ಸರ್ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮೇಗೇರಿಯ ಶ್ರೀಯುತ ಆರ್ತಿ ಶಿಂದೇಜಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊತೀವಿ. ವಿಶಾಲ ಶ್ರೀ ಈರಪ್ಪ ಶಿವಲಿಂಗಪ್ಪ ಕಿನ್ನ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಂಜಿತಾ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ ಮೇಲೆ ಬಂದು ದಯವಿಟ್ಟು ಪುಷ್ಪಾರ್ಪಣೆಯನ್ನು ಸ್ವೀಕರಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಪುಷ್ಪವನ್ನು ವಿತರಣೆ ಮಾಡುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ. ಮಕ್ಕಳಿಗೂ ಮತ್ತು ಅವರೆಲ್ಲ ಪಾಲಕರಿಗೂ ಪೋಷಕರಿಗೂ ಅವರ ಪರವಾಗಿ ಈ ಒಂದು ವೇದಿಕೆಗೆ ಪುಷ್ಪಾರ್ಪಣೆಯನ್ನ ಮಾಡುವುದರ ಮೂಲಕ ಈ ಒಂದು ಸ್ವಾಗತ ಭಾಷಣಕ್ಕೆ ಚೊಕ್ಕ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಧನೆಗೈದಿರ್ತಕ್ಕಂಥ ನಮ್ಮ ಗೌರವ ವಿದ್ಯಾರ್ಥಿಗಳನ್ನು ತುಂಬ ಹೃದಯದಿಂದ ಸ್ವಾಗತಿಸಿದಂಥ ನಮ್ಮ ಆಂಗ್ಲ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ಪಂಪೈಸ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಹಂತ ನಮ್ಮ ಆರಾಧ್ಯ ದೈವನಾಗಿರ್ತಕ್ಕಂಥ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಪ್ರತಿದಿನ ಪ್ರತಿಕ್ಷಣ ನಮ್ಮಲ್ಲಿರ್ತಕ್ಕಂಥ ಒಂದು ಅಗಾಧ ಶಕ್ತಿಯನ್ನು ಎಬ್ಬಿಸ್ತಕ್ಕಂಥ ಯುವ ಚೇತನ ಶ್ರೀ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಇನ್ನು ಮುಂದುವರಿಸುತ್ತೇವೆ. ಈಗ ಗಣ್ಯಾತಿ ಗಣ್ಯರೆಲ್ಲರೂ ಬಂದು ಮತ್ತು ಪಾಲಕರೆಲ್ಲರೂ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಬನಶಂಕರಿ ನಮೋಸ್ತುತೇ ನಮೋಸ್ತುತೇ ನಮೋಸ್ತುತೇ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಹರಸುತ್ತಾಯೇ ದಯತೋರಮ್ಮ ಹರಸುತ್ತಾಯೇ ದಯತೋರಮ್ಮ ಬಾದಾಮಿ ಬನಶಂಕರಿ ಬಾದಾಮಿ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ.
ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ ಅಷ್ಟಭುಜಗಳ ಆದಿಶಕ್ತಿಯೇ ಭಗವತ್ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಅಂದು ದುರ್ಗಮಾಸುರನ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ ಇಂದು ಈ ಲೋಕದ ದುಷ್ಟರನ್ನು ಸಂಹರಿಸಿ ಇಂದು ಈ ಲೋಕದ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಉದ್ಧರಿಸಿ ನೆಮ್ಮದಿ ನೀಡಮ್ಮ ಸರ್ವಶಕ್ತಿ ಮಹಾ ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವ ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವ ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವ ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವ ನಿನ್ನ ಕರುಣೆಯ ಅಮೃತ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದಂಥ ದಿವ್ಯ ಸಾನ್ನಿಧ್ಯ ಶ್ರೀಗಳನ್ನು ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ ಪ್ರೀತಿಯೋ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕುಲವಿತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇರು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡ ಹಿರಿಮೆನಪ ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡ ದೀಪದಿಂದ ದೀಪವ ದೀಪಕ್ಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ವೇದಿಕೆ ಮೇಲೆ ಈಗ ತಾನೇ ಆರಂಭಿಸಿರ್ತಕ್ಕಂಥ ಶ್ರೀಯುತ ಮಾರ್ತೇಶ್ ಚಂದ್ರಗಿ ಸಾಕಿನ್ ಚಿಕ್ಕನಗೇರಿ ಇವರು ವಿಶಾಲ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅವರಿಗೆ थोड़ा दूर रहे STY ಕೇಂದ್ರ ಬಿಂದುವಾಗಿರತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರತಕ್ಕಂಥ ಶ್ರೀ ಪರಮ ಪೂಜ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಅರ್ಲಾಪುರ ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಹಮ್ಮಿಕೊಳ್ಳಲಾಗುವುದು.
ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಮುಂದೆ ಈಗ ಪ್ರಸ್ತುತವಾಗಿ ಪಶು ವೈದ್ಯಕೀಯ ಇಲಾಖೆ ವಾಸ್ತವಿಕ ನೋಡಿ ಹೇಳ್ಬೇಕಾಗಿತ್ತು ಈಗ ಏನೇನೇನೇನೋ ತರೋದಿಲ್ಲ ಸರ್ ಬೇಡ್ರಿ ನಾವೇ ಕೊಡ್ಬೇಕು ಮಾಡ್ತಾರ ಪಶು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾಕಿನ್ ದೇವರು ಸಹಾಯಕ ಗೌರವನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಲ್ಲಾಪುರ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹಳೆ ವಿದ್ಯಾರ್ಥಿಗಳು. ಅದೇ ರೀತಿ ಜಗದೀಶ್ ಅಂಬರೀಶ್ ಗ್ಲೋಬಲ್ ಕಂದಾಯ ಇಲಾಖೆ ಇವರು ನಮ್ಮ ಹಳೆ ವಿದ್ಯಾರ್ಥಿಗಳು. ಆಗ್ಯದ Anthony Bourneville, truly intense. ಶರಣ ಮಾಡಬೇಕಂತರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. Vishnu, Guru Dev.
ब्रह्मा तस्मै श्री गुरवे नमः। We miss all the fun, we miss all the joy, we miss you. We miss all the fun, we miss all the joy, we miss you. ಸಮರೀಗುತ್ತ ನಿಮ್ಮಂತ ವೇಷವಿದು ನಮ್ಮೆಲ್ಲರ ಬಾಳದಾರಿಗೆ. ಇದರಿಂದ ಆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅವರು ಕೂಡ ಮುಂದಿನ ಒಂದು ಶಾಲೆಯಲ್ಲಿ ಓದಿ ಅಲ್ಲಿನ ಗುರುಗಳ ಒಂದು ಶ್ರಮ, ಆ ಮಕ್ಕಳ ಶ್ರಮ ಇವತ್ತು ಅವರು ಆ ಹಂತಕ್ಕೆ ಬಂದಿದ್ದಾರೆ. ಎಲ್ಲ ಗುರುಗಳ ಒಂದು ಆಶೀರ್ವಾದ ಇವತ್ತು ಅವರಿಗೆ ಲಭಿಸಿದೆ. ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಿರೋದಕ್ಕೆ ನಮ್ಮ ಸಂಸ್ಥೆಯು ತುಂಬ ಆಭಾರಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಬೇವೂರಿನ ವಿದ್ಯಾರ್ಥಿಗಳು ಈಗಿಲ್ಲೇ ನಿಮ್ಮ ಎದುರೇ ಕೂತಿದ್ದಾರೆ. ಅವರು ನಮ್ಮ ಶಾಲೆಯಲ್ಲಿ ನವೋದಯ ತರಬೇತಿ ತೆಗೆದುಕೊಂಡು ನವೋದಯ ಸೆಲೆಕ್ಟ್ ಆಗಿ, ಮೊರಾರ್ಜಿ ಸೆಲೆಕ್ಟ್ ಆಗಿ, ಸೆಲೆಕ್ಟ್ ಆಗದಿದ್ದರೂ ನಮ್ಮಲ್ಲಿ ಕೋಚಿಂಗ್ ತಗೊಂಡು ಬೇರೆ ಬೇರೆ ಸ್ಕೂಲಲ್ಲಿ ಓದ್ಕೊಂಡು ಇವತ್ತು ಅವರು ಒಂದು ಡಿಗ್ರಿಯನ್ನು ಪಡ್ಕೊಂಡು TET ಮತ್ತು CET ಅಂತಕ್ಕಂಥ ಈ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಎದುರಿಸಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯು ತುಂಬ ಆಭಾರಿಯಾಗಿದೆ. ಅದೇ ರೀತಿ ಇಲ್ಲಿ ಮೊದಲನೇದಾಗಿ ಶರಣಮ್ಮ ಶೇಖರ್ ನೆಲಜೇರಿ, ಜ್ಯೋತಿಲಕ್ಷ್ಮಿ ಶಿವಮೊಗ್ಗ ತಂದೆ ಶಿವಮೊಗ್ಗ ಜಯಲಲಿತಾ ಅವರು ಕೂಡ ನಮ್ಮ ಬೇರೂರು. ಅದೇ ರೀತಿಯಾಗಿ ಇನ್ನೋರು ವಿದ್ಯಾರ್ಥಿನಿ ಅಂದರೆ ಶಿಲ್ಪಾ ದುಂಡಪ್ಪ ಕೊಳಜಿ, ಅವರು ಕೂಡ ವೇದಿಕೆಗೆ ಬರಬೇಕು. ಶಿಲ್ಪಾ ತಂದೆ ದುಂಡಪ್ಪ ಕೊಳಜಿ ಅವರು ಕೂಡ ನಮ್ಮ ಶಾಲೆಯಲ್ಲಿ ಸುಮಾರು 20 ವರ್ಷದಿಂದ ನವೋದಯ ತರಬೇತಿ ಪಡ್ಕೊಂಡು ನವೋದಯ ಶಾಲೆ ಕುಗ್ನೂರಿಗೆ ಆಯ್ಕೆಯಾಗಿ ಅವರು ಕೂಡ ಪದವಿಯನ್ನು ಪಡ್ಕೊಂಡು ಇವಾಗ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶಿಲ್ಪಾ ಶರಣಪ್ಪ ಬಳ್ಳಾರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮೊದಲು ಪುಷ್ಪವನ್ನು ಕೊಟ್ಟು ಆಮೇಲೆ ಸನ್ಮಾನ ಮಾಡಬೇಕು. ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಅರ್ಲಾಪುರ್ ಇವರಿಂದ ಆಶೀರ್ವಚನ. ಸದ್ಭಕ್ತ ಹೃದಯಾಬ್ಜ ವಿಕಾಸ ಭಾಸ್ಕರಂ
ಮಮತಾ ಸಂಸಾರ ವೃಕ್ಷಮೂಲ ವಿನಾಶಕುಟಾರಂ ಅಮಿತ ಮಹಿಮಾಗಾರಂ ದಿಕ್ಕಾಲಾದ್ಯಂತ ವಿದುರಂ ಮಮ ಹೃದಯೇ ಸದಾ ಭಜೆ ಗುರುಕೊಟ್ಟೂರೇಶ್ವರಂ. ಆರಂಭದಲ್ಲಿ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಕುಮಾರೇಶ್ವರನನ್ನು, ಹರ್ಲಾಪುರದ ಹಠಯೋಗಿಯನ್ನುடைய ಕೊಟ್ಟೂರೇಶ್ವರನನ್ನು, ಯಾವತ್ತೂ ನಮ್ಮ ಶ್ರೀಮಠದ ಗುರು ಪರಂಪರೆಯನ್ನು ಮಹಾ ತೇಜೋಮಯ ಮೂರ್ತಿ ಬ್ರಹ್ಮಚಾರಿಗೆ ಪ್ರತಿಕಾರವನ್ನು, ಸನ್ಯಾಸಿಯ ಪ್ರತಿರೂಪವನ್ನು ಜಗತ್ತಿಗೆ ಸಾರಿಸಿರುವಂತಹ ಸ್ವಾಮಿ ವಿವೇಕಾನಂದರನ್ನು ಈ ಸುಂದರವಾದ ಸಮಾರಂಭದಲ್ಲಿ ಆ ಎಲ್ಲ ಮಹಾತ್ಮರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ವರ್ಷದ ಪದ್ಧತಿಯಂತೆ ಸುಕ್ಷೇತ್ರವಾದ ಬೇವೂರು ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ವರ್ಷದಿಂದಲೂ ವರ್ಷಕ್ಕೆ ಉತ್ತರೋತ್ತರವಾಗಿ ಎತ್ತರ ಮಟ್ಟಕ್ಕೆ ಸಾಗ್ತಾ ಬಂದಿರುವಂತಹ ಈ ವಾರ್ಷಿಕೋತ್ಸವದ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯರಾದ ಶಿವಶರಣಯ್ಯ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಯಾವತ್ತು ಈ ಸಂಸ್ಥೆಯನ್ನು ಕಟ್ಟಿ ತಮ್ಮ ಇಡೀ ಜೀವನವನ್ನೇ ಮಕ್ಕಳಿಗಾಗಿ ಮೀಸಲಿಟ್ಟು ಶಿಕ್ಷಣ ಅನ್ನುವಂತಹ ಶಬ್ದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನೇ ತಂದುಕೊಟ್ಟಿರುವಂತಹ ನಮ್ಮ ಹರ್ಲಾಪುರ ಶ್ರೀಮಠದ ಪರಮ ಭಕ್ತರೂ ಆಗಿರುವಂಥ ಭೀಮಣ್ಣ ಎಚ್ ಕೆ ಅವರೇ ಹಾಗೂ ಶರಣಪ್ಪ ಎಚ್ ಕೆ ಅವರೇ, ಅವರ ಮಾತೋಶ್ರೀಯವರಾಗಿರುವಂತಹ ನಮ್ಮ ಶ್ರೀಮಠದ ಕೊಟ್ಟೂರೇಶ್ವರನ ಪರಮ ಭಕ್ತರು ಆಗಿರುವಂತಹ ಕಮಲಂನವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಈ ಸಮಾರಂಭವನ್ನು ಉದ್ದೇಶ ಮಾಡಿಕೊಂಡು ಹಿರಿಯ ಪತ್ರಕರ್ತರಾಗಿ ನಮ್ಮೊಟ್ಟಿಗೆ ಈ ಸಭೆಯಲ್ಲಿ ಭಾಗಿಯಾಗಿರುವಂತಹ ಆತ್ಮೀಯ ಸ್ವಭಾವದ ಕೊಟ್ರಪ್ಪ ತೋಟದವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಯಾವತ್ತೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಪಾಲಕರೇ, ಎಲ್ಲ ವರದಿಗಾರರೇ, ನಿಮ್ಮೆಲ್ಲರ ಅಂತರಾತ್ಮಕ ಅನಂತ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಭೀಮಣ್ಣ ಕುರಿಯವರು ಬಹಳ ಒಳ್ಳೆಯ ಸಾಧನೆ. ಬಹುಶಃ ಒಂದು ಮನೆಯಲ್ಲಿ 2 ಮಕ್ಕಳು ಆಯಿತು ಅಂತಂದು ಹುಟ್ಟಿನ ಸಂಸಾರನ ಬೇಸರಾಗಿರ್ತದೆ. ಆ 2 ಮಕ್ಕಳನ್ನು ಒಂದಕ್ಕೆ ಚೊಣ್ಣ ಹಾಕೋಣ, ಇನ್ನೊಂದಕ್ಕೆ ಚೊಣ್ಣ ಕಡಿತಿರ್ತೈತಿ. ಅಂದ್ರೆ ಅಷ್ಟು ಗಡಿಬಿಡಿ ಆಗಿರುವಂತಹ ಸಂಸಾರದಲ್ಲಿ 2-3 ಮಕ್ಕಳನ್ನು ಸಾಕದೇ ಇರುವಂತಹ ಇವತ್ತಿಲ್ಲ ಪ್ರಸ್ತುತ ದಿನಮಾನದಲ್ಲಿ ಸುಮಾರು ಸಾವಿರ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡೋದ್ರ ಮುಖಾಂತರ, ಇಲ್ಲೊಂದು ಅನ್ನದಾಸೋಹವನ್ನು ಮಾಡೋದ್ರ ಮುಖಾಂತರ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಕರ್ನಾಟಕವನ್ನು ದಾಟಿ ಬೇವೂರಿನ ಕೀರ್ತಿಯನ್ನು ಗಳಿಸಿರುವಂತಹ ಮಹಾಮಹಿಮ ಅಂತಂದ್ರೆ ಅದು ಭೀಮಣ್ಣ ಕರಿ ಅಂತಂದ್ರೆ ತಪ್ಪಾಗಲಾರದು. ಬಹಳ ಸಣ್ಣವರು, ಅವ್ರ ತಾಯಿಯವರು ಕಮಲಮ್ಮನವರು ಅಂತಂದ್ರೆ ಬಹಳ ಭಕ್ತಿವಂತರು. ನೋಡ್ರಿ, ತಾಯಿಗೆ ಯಾವ್ದು ಖುಷಿ ಅಂದ್ರೆ ತನ್ನ ಮಗ ಬೆಳಿಬೇಕು, ತಾನು ಹೆಂಗರ ಇರಲಿ. ತಂದೆ ತಾಯಿಗೆ ಖುಷಿ ಬರೋದು ಯಾವಾಗ ಅಂದ್ರೆ ಮಕ್ಕಳು ಇಂಥ ಸಭೆ ಸಮಾರಂಭದಲ್ಲಿ ಬಂದು ಪುರಸ್ಕಾರವನ್ನು ಪಡ್ಕೊಂಡಾಗ, ಸನ್ಮಾನಗಳನ್ನು ಮಾನಗಳನ್ನು ಪಡ್ಕೊಂಡಾಗ ತಾಯಿ ತಂದೆ ಕಣ್ಣೊಳಗ ನೀರು ಬರ್ತಾವಂತ. ಬಹುಶಃ ಆ ನೀರಿಗೆ ಒಂದೊಂದು ಹನಿಗಿನೂ ಕೋಟಿ ರೂಪಾಯಿ ಸಲ್ಲುವುದಿಲ್ಲ, ಅಷ್ಟು ಕಿಮ್ಮತ್ತಿನ ನೀರವು. ಆ ಕಣ್ಣೀರು ಯಾವಾಗ ಬರ್ತಾವಂದ್ರೆ ನನ್ನ ಮಗ ಅಷ್ಟು ಎತ್ತರಕ್ಕೆ ಬೆಳೆದ್ನಲ್ಲ, ಅದನ್ನ ನೋಡಿ ಕಣ್ಣಾಗ ನೀರು ಬಂದ್ವು ಅಂದ್ರೆ ಅವತ್ತಿನ ದಿನ ತಂದೆ ತಾಯಿಗೆ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಮಕ್ಕಳು ಸಾರ್ಥಕವಾಗ್ತದೆ ಅವ್ರ ಜೀವನ ಅಂತ. ಬಹುಶಃ ಇಲ್ಲೆಲ್ಲ ಜನರು ನೀವೆಲ್ಲ ಕುತ್ಕೊಂಡಿದ್ದೀರಿ,
ವಿಶೇಷವಾಗಿ ಸ್ವಾಮಿ ವಿವೇಕಾನಂದನ ಶಿಕ್ಷಣ ಸಂಸ್ಥೆ ಅಂದ್ರೆ ಎಂಥ ಹೆಸರ, ಆ ಪುಣ್ಯಾತ್ಮ ವೀರ ಸನ್ಯಾಸಿ. ಅವನು ಸುಮ್ಮನೆ ಆ ಫೋಟೋ ನೋಡಿದ್ರೆ ಸಾಕು, ಏನೋ ಒಂದು ಶಕ್ತಿ ನಮ್ಮ ಹತ್ರ ಬರ್ತದೆ. ಆ ಪುಣ್ಯಾತ್ಮನ ಹೆಸರನ್ನು ತಗೊಂಡು ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದಾರಲ್ಲ, ಇಲ್ಲಿ ಬೆಳೆಯುವಂತಹ ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ವಾಮಿ ವಿವೇಕಾನಂದರ ಅಂಶ ಇದ್ದೇ ಇರ್ತೈತೆ. ನೀವ್ಯಾರೂ ಮರಿಕೂಡುದು. ಎಷ್ಟು ಜನ ಸನ್ಮಾನ ಮಾಡಿಕೊಂಡ್ರು, ಭಾಳ ಖುಷಿ ನೋಡು. ಸಂಚಾಲಕರನ್ನು ಹಿಂದಕ್ಕೆ ಸರಿಸಿ ನಮ್ಮ ಭೀಮಣ್ಣ ಕರಿಯವರೇ ಹೋಗಿ ಮೈಕ್ ಹಿಡ್ಕೊಂಡು, ನನ್ನ ಶಾಲೆಯಲ್ಲಿ ಓದಿ ಇವತ್ತಿನ ದಿವಸ ಸರ್ಕಾರಿ ಹುದ್ದೆಯನ್ನು ಮಾಡ್ತಿದ್ದಾರೆ ಅಂದ್ರೆ ಇದರಂತಹ ಹೆಮ್ಮೆ ನನಗೇನು ಬೇಕು ಅಂತ ಅವರ ಮೈಕ್ ಹತ್ರ ಹೋಗಿ ಅವ್ರದೆಲ್ಲ ಹೊಗಳಿಕೆಯನ್ನು ಮಾಡಿ ಸನ್ಮಾನ ಮಾಡಿಸಿದ್ರು. ಇದು ಖುಷಿ. ಬಹುಶಃ ಒಂದು ಶಿಕ್ಷಣ ಸಂಸ್ಥೆ ಮಾಡುವಂತ ಕೆಲಸನೇ ಇದು. ಒಂದು ಮಠ ಏನ್ ಮಾಡ್ತದೆ, ಬಂದವರಿಗೆ ನೊಂದವರಿಗೆ ಕರೆದು ಪ್ರಸಾದ ಮಾಡಿಸಿ 4 ಹಿತವಚನ ಹೇಳಿ ಕಳಿಸುವಂತಹದ್ದು. ಆದ್ರೆ ಒಂದು ಶಿಕ್ಷಣ ಸಂಸ್ಥೆ ಏನ್ ಮಾಡ್ತದಂದ್ರೆ ಆ ಮಠಕ್ಕಿಂತಲೂ ಹೆಚ್ಚಿನ ಕಾರ್ಯ. ಬಂದವರಿಗೆ ನೊಂದವರಿಗೆ ನೆರಳ ಕೊಟ್ಟು, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟು ಅವರನ್ನು ಎತ್ತರ ಮಟ್ಟಕ್ಕೆ ಹೋದಾಗ ನೋಡ್ತೈತಲ್ಲ ಈ ಸಂಸ್ಥೆ, ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರ್ಲಿಕ್ಕಿಲ್ಲ ಬಹುಶಃ ಜಗತ್ತಿನಲ್ಲಿ. ಅಂತ ಒಂದು ಮಾನ ಸನ್ಮಾನವನ್ನು ಬಹುಶಃ ನಿಮ್ಗೆಲ್ಲ ಹಿಂಗೆ ಹೇಳಿದ್ರೆ ಅರ್ಥ ಆಗ್ತದೆ. ಮಕ್ಕಳಿಗಾಗಿ ನೀವು ಆಸ್ತಿ ಮಾಡುವುದು ಬೇಡವೇ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತಹ ದಿವ್ಯ ಸಂದೇಶ ಇದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ನಿತ್ಯಲೂ ಕೂಡ ಸಾಗುತ್ತಿದೆ. ಸ್ವಾಮಿ ವಿವೇಕಾನಂದನ ಪೂರ್ವ ನಾಮ ನರೇಂದ್ರನಾಥ್ ದತ್ತ ಅಂತ ಅವನ ಹೆಸರು. ದತ್ತ ಸಂಪ್ರದಾಯದ ಮನೆತನವರು. ಸ್ವಾಮಿ ವಿವೇಕಾನಂದ 14 ವರ್ಷದವನಿರುವಾಗ ನರೇಂದ್ರನಾಥ ದತ್ತ ಅವರಪ್ಪ ವಿಶ್ವನಾಥ ದತ್ತ ಅಂತ ಬಹಳ ದೊಡ್ಡ ವಕೀಲ ಕಲ್ಕತ್ತಾದಲ್ಲಿ ಬಹಳ ದೊಡ್ಡ ವಕೀಲ, ಅಷ್ಟೇ ಶ್ರೀಮಂತನಾಗಿ ಬಹಳ ದೊಡ್ಡ ಅಹಮಿನಿಂದ ಬಂದವರಿಗೆ ಎಲ್ಲರಿಗೇನು ದಾನ ಮಾಡ್ತಿದ್ದ. ನಿನಗೇನ್ ಬೇಕು ತಗೋ, ನಿನಗೇನ್ ಬೇಕು ತಗೋ. ಯಾಕಂದ್ರೆ ಶ್ರೀಮಂತಿಕೆ ಇತ್ತು. ಕೇಳದವರು ಕೇಳಿದ್ದನ್ನು ಕೊಡುವಾಗ ನರೇಂದ್ರ 14 ವರ್ಷದವನಾಗಿದ್ದ. ಅವ್ರ ಅಪ್ಪಗೆ ಹೋಗಿ ಅಂಗಿ ಹಿಡಿದು ಜಗ್ಗಿ ಕೇಳ್ತಾನಂತ, ಯಪ್ಪ ನೀನು ಗಳಿಸಿರುವಂತ ದುಡ್ಡನ್ನ ಎಲ್ಲರಿಗೂ ಕೊಡಾಕತ್ತಿ, ದಾನ ಮಾಡಾಕತ್ತಿ, ಮತ್ತೆ ನನ್ನ ಯಾಕೆ ಹುಡ್ಸಿದಿ ಅಂದವ. ಯಾರು? ನರೇಂದ್ರ ಅಪ್ಪಗ ವಿಶ್ವನಾಥನಿಗೆ. ವಿಶ್ವನಾಥ ದತ್ತನಿಗೆ ಈ ಪ್ರಶ್ನೆ ಕೇಳಿದ ಕೂಡಲೇ ಅಪ್ಪನಿಗೆ ಬಹಳ ಖುಷಿ ಆಯ್ತಂತ. ಏನಪ್ಪ 14 ವರ್ಷದ ನನ್ನ ಮಗ ಅಪ್ಪಗೆ ಎದುರಾಗಿ ಪ್ರಶ್ನೆ ಕೇಳಕತ್ತಲ್ಲ, ಇವತ್ತ ಎಷ್ಟರ ಬುದ್ಧಿ ಬಂದೈತಿ ಇವನಿಗೆ. ನನಗೇನು ಕೊಡ್ತಿದ್ದಿ, ನನಗೆ ಹಾಕಿ ಹುಡ್ಸಿದಿ ಅಂತ ಕೇಳಾಕತ್ತಾನಂದ್ರ ಬಹುಶಃ ಇವನ ಒಳಗೊಂದು ಯಾವುದೋ ಒಂದು ಶಕ್ತಿ ಅದ, ಇವನು ಮೂರ್ತಿನ ಮಾಡ್ಬೇಕಂತ ಕರೆದು ಕುಂದ್ರಿಸಿ ಹೇಳ್ತಾನಪ್ಪ, ನಿನಗೇನು ಕೊಡ್ಬೇಕಪ್ಪ, ನಾನು ಇದನ್ನ ನಾನು ಗಳಿಸೀನಿ, ನಾನು ದಾನ ಮಾಡ್ತೀನಿ, ಇದು ನನಗೆ ಹಕ್ಕದ, ಇದ್ರ ಮೇಲೆ ನನ್ನಲ್ಲಿ ಒಡೆತನ ಅದ. ನಾನು ಗಳಿಸಿದ ಸಂಪತ್ತನ್ನು ಯಾರಿಗಾದ್ರೂ ಕೊಡ್ಬೋದು, ಎಷ್ಟಾದ್ರೂ ಕೊಡ್ಬೋದು. ಆದ್ರೆ ನಾನು ಕೊಡೋ ಮುಂದಾಗ ನನಗೇನು ಕೊಡ್ತೆ ಅಂತ ಕೇಳಾಕ ನೀ ಯಾರು? ಬಹುಶಃ ನೀ ಮಗ ಇರ್ಬೋದು ಅಷ್ಟೇ, ಆದ್ರೆ ನೀ ಗಳಿಸಿದ ದುಡ್ಡಲ್ಲ. ಎಷ್ಟು ಚಂದ ಪಾಠ ಕೊಡ್ತಾನೆ ನೋಡ್ರಿ ಮಗನಿಗೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂದ. ನೀನು ಗಳಿಸಿದ್ದಲ್ಲ, ನಾನು ಗಳಿಸಿದ್ದು ನಾ ಕೊಡಾಕತ್ತೇನೆ, ನೀನು ಗಳಿಸು, ನೀನು ಕೊಡು. ಇಷ್ಟು ಚಂದ ದೇಹ ಕೊಟ್ಟೆ ನಿನಗೆ, ಸದೃಢವಾಗಿರುವಂತಹ ದೇಹ, ಹರಿತಮಯವಾಗಿರುವಂತಹ ಬುದ್ಧಿ, ಇಷ್ಟೊಂದು ಸಂಪತ್ತನ್ನು ನಿನಗೆ ಕೊಟ್ಟೇನೆ ಅಂದ್ರೆ ಇನ್ನೇನು ಕೊಡ್ಬೇಕು? ಹುಚ್ಚ, ಸಾಕು, ಇಷ್ಟ ನಿನಗೆ ಬದುಕಾಕ ಹೋಗು. ಪ್ರಪಂಚ ಬಹಳ ವಿಶಾಲದೆ, ಹೋಗಿ ನೀನು ಬದುಕು, ಮತ್ತೊಬ್ಬರಿಗೆ ನೆರಳಾಗು. ಮತ್ತೊಬ್ಬರ ನೆರಳಲ್ಲಿ ಬದುಕುವಂತಹದ್ದು ಬದುಕಲ್ಲ, ಮತ್ತೊಬ್ಬರಿಗೆ ನೆರಳಾಗಿ ಬದುಕುವಂತಹದ್ದು ನಿಜವಾದ ಬದುಕಪ್ಪ. ಅಂತ ಬದುಕು ನೀ ಬದುಕೋಗಂತ ಕಳಿಸ್ಕೊಟ್ಟ. ಮಗನು ಹೊರಗಾಕಿದ. ಶಟಗೊಂಡ ನರೇಂದ್ರ. ನಮ್ಮ ಅಪ್ಪ ಹಿಂಗೆ ಹೇಳಾಕತ್ತಾನ ಅಂತಂದ್ರ ಬಹುಶಃ ನಾನು ಯಾರ ನೆರಳೊಳಗ ಬದುಕಬಾರದು, ನಾನು ಸ್ವತಂತ್ರಿಯಾಗಿ ಬದುಕಬೇಕು ಅಂತ ಹೊರಟ. ಸ್ವತಂತ್ರದ ಜೀವನ ಹೇಗಿರುತ್ತೆ ಅಂದ್ರೆ, ಮೇಲ್ಗಡೆಗೆ ಹಕ್ಕಿ ಹಾರಾಡ್ತಿತ್ತು. ಸುಂಟ್ರ ಗಾಳಿಗೆ ಸಿಕ್ಕು ಒಂದು ಅಬ್ರೇಕ್ ನಾಳೆ, ಪ್ಲಾಸ್ಟಿಕ್ ನಾಳೆ, ಅದು ಮ್ಯಾಲೆ ಹೋಗಿತ್ತು. ಮ್ಯಾಲೆ ಹೋದಾಗ ಪ್ಲಾಸ್ಟಿಕ್ನ ಹಾಳಿ ಆ ಹಕ್ಕಿಗೆ ಹೇಳಕತ್ತಿತ್ತಂತ, ಏ ಹಕ್ಕಿ, ನೀ ಇಷ್ಟ ಮ್ಯಾಲೆ ಬಂದಿಯಲ್ಲ, ನಿನಕ್ಕಿಂತ ಎತ್ತರ ಬಂದೆ ನೋಡ್ ನಾನು ಅಂತ ಹೇಳ್ತದ. ಯಾವುದು? ರೆಕ್ಕಿಲ್ಲಾರದ ಅಬ್ರೇಕ್ ನಾಳೆ ಹಕ್ಕಿಗೆ.
ಹಕ್ಕಿ ಹೇಳಾಕತ್ತು, ನೋಡಪ್ಪ ನೀನು ಒಂದು ಅಧೀನದಾಗ ಇಷ್ಟು ಮ್ಯಾಗ ಬಂದಿದೆ, ಯಾರ್ದೋ ಒಂದು ಸಹಾಯ ಸುಂಟ್ರ ಗಾಳಿಗೆ ಸಿಕ್ಕೊಂಡ ಮ್ಯಾಲ ಬಂದಿಯೋ ಹುಚ್ಚ. ಭಗವಂತ ನನಗೆ 2 ರೆಕ್ಕಿ ಕೊಟ್ಟಾನ, ನಾನು ಮನಸ್ಸು ಮಾಡಿದ್ರೆ ನಿನಕ್ಕಿಂತ ಇನ್ನೂ ಎತ್ತರ ಹೋಗಬಹುದು. ಆದ್ರೆ ನಿನಗೊಂದು ಸಂದೇಶ ಹೇಳ್ತೇನೆ ಕೇಳು, ನಂದು ಸ್ವತಂತ್ರ ಜೀವನದ, ನಿಂದು ಅತಂತ್ರ ಜೀವನದ. ಅತಂತ್ರ ಜೀವನ ಏನಾಗುತ್ತೆ ಅಂತಂದ್ರೆ ತಡಿ ತಡಿ ಅನ್ನುವಷ್ಟೊಳಗನ ಸುಂಟ್ರ ಗಾಳಿ ಹೋಯ್ತು, ಅದು ಪುರ್ರನ್ನ ಕೆಳಗಡೆಗೆ ಬರಾಕತ್ತಿತ್ತು. ಅದು ಹೇಳ್ತದೆ, ಹಕ್ಕಿ ಹೇಳ್ತದೆ, ಯಾಕೋ ಕೆಳಗೆ ಹೊಂಟಿಲ್ಲ ಅಂದಾಗ, ಹೌದಪ್ಪ ನೀ ಹೇಳಿದ ಸರಿಯಾದ, ನಮ್ಗೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ನಿನ್ನಿಂದ ಕಲ್ತ್ಕೊಂಡೆ ಅಂತ ಒಪ್ಕೊಂತದ. ಅಂತ ಸ್ವತಂತ್ರ ಜೀವನವನ್ನು ಹುಡುಕಬೇಕು ಅಂತ ನರೇಂದ್ರ ಹೋದ. ರಾಮಕೃಷ್ಣ ಪರಮಹಂಸರ ಆಶ್ರಮದಲ್ಲಿ 12 ವರ್ಷ ಸಾಧನೆ ಮಾಡಿದ. ನರೇಂದ್ರನಾಗಿ ಒಳಗಡೆಗೆ ಹೋಗಿದ್ದ, ಸ್ವಾಮಿ ವಿವೇಕಾನಂದನಾಗಿ ಹೊರಗಡೆಗೆ ಬಂದ. ಹಾಗದ ನೋಡ್ರಿ ಸಂಸ್ಕಾರ, 12 ವರ್ಷದ ಸಂಸ್ಕಾರ. ನರೇಂದ್ರನಾಗಿ ಒಳಗಡೆಗೆ ಹೋಗಿದ್ದ ಆಶ್ರಮದ ಒಳಗೆ ಸ್ವಾಮಿ ವಿವೇಕಾನಂದ ವೀರ ಸನ್ಯಾಸಿ ಬ್ರಹ್ಮಚಾರಿಯ ಕಳೆಯನ್ನು ಹೊಂದಿರುವಂತಹ ಮೊಗ ಮಹಾನ್ ಮೇಧಾವಿಯಾಗಿ ಹೊರಗೆ ಬಂದ. ಹೀಗೆ ವಿಹಾರಕ್ಕಾಗಿ ಹೋಗುವಂತ ಸಂದರ್ಭ ಅಲ್ಲೊಬ್ಬ ಭಿಕ್ಷುಕ ಬಂದು ಸ್ವಾಮಿಗಳ ಹತ್ರನ ಕೇಳಿದ. ಬಹುಶಃ ಸ್ವಾಮಿಗಳು ಅಂದ್ರೆ ಅವ್ರೇನು ಆಶಾವಂತರಲ್ಲ, ಇವ್ರು ಕೊಟ್ಟಿದ್ದು ಭಾಳ ಇರ್ತೈತಿ ಇವ್ರ ಕಡೆಗೆ. ಇವ್ರಿಷ್ಟು ಚಂದ ಕಾಣ್ತಾರ ಅಂದ್ರೆ ಶ್ರೀಮಂತ ಸ್ವಾಮಿಗಳ ಇದ್ದಂಗೆ ಕಾಣ್ತಾರೆ, ಇವ್ರ ಹತ್ರ ಏನಾರ ಕೇಳಿದ್ರೆ ನಂಗೆ ಸಿಗುತ್ತೇನು ಅಂತ ಅವ ಬಂದ. ಸ್ವಾಮಿಗಳ 3 ದಿವಸ ಆತ್ರಿ, ಊಟ ಮಾಡಿಲ್ಲ, ಏನಾರ ಕೊಡ್ರಿ. ವಿವೇಕಾನಂದ್ರ ಅವನ್ ಕೈ ಹಿಡ್ಕೊಂಡ್ರು. ಅವನ್ ಕೈ ಹಿಡ್ಕೊಂಡು ಹತ್ರ ಕರೆದ್ರು. ಯಾವಾಗ್ಲೂ ಮಹಾತ್ಮರು ಒಬ್ಬರ ಕೈಯನ್ನ ಹಿಡಿಯಂಗಿಲ್ಲ, ಹಿಡಿದ್ರು ಅಂತಂದ್ರ ಅವನ ಜೀವನದಾಗ ಬಿಡಂಗಿಲ್ಲ ಅವರು. ಹಂಗೆ ಹಿಡಿದ್ರು. ಯಾವಾಗ ಹಿಡಿದ್ರಲ್ರಿ ಅವನ ಮೈಯಾಗೆಲ್ಲ ಕರೆಂಟ್ ಆದಂಗಾಯ್ತಂತೆ, ಅಷ್ಟು ರೋಮಾಂಚನ. ವಿವೇಕಾನಂದನ ಹಸ್ತ ಅಂದ್ರೆ ಏನು? ಭಗವಂತನ ಹಸ್ತಕ್ಕಿಂತಲೂ ಪವಿತ್ರ. ವೀರ ಸನ್ಯಾಸಿ ಹಿಂಗ ಕೈ ಹಿಡಿದು ಹತ್ರ ಕರೆದ. ನಿನ್ಗೇನ್ ಬೇಕು? ನನಗೆ ಏನ್ ಬೇಕಂತ ಕೇಳ್ತಿರಲ್ರಿ, ಹಸಿವಾಗೈತಿ, ಊಟ ಬೇಕು ಅಂದ ಭಿಕ್ಷುಕ. ಊಟ ಕೊಡ್ತೇನೆ, ಮತ್ತೇನಾರ ಬೇಕೇನು? ವಿವೇಕಾನಂದ್ರ ಕೇಳಿದ್ರು, ಮತ್ತೇನಾರ ಬೇಕಂತ ಕೇಳಾಕತ್ತಾರಂದ್ರ ಬಹುಶಃ ಇವ್ರು ಕೊಡುವಂಗ ಕಾಣ್ತಾರಂತ, ನನಗೆ 1 ಲಕ್ಷ ರೂಪಾಯಿ ಕೊಡ್ರಿ ಅಂದವ. 1 ಲಕ್ಷ ಸಾಕಾಗತ್ತೇನು? ಹಿಂಗ್ ಕೇಳಿದ ಗುಟ್ಲೇನೆ ಇವ್ರು ಬಾಳ ಕೊಡಂಗ್ ಕಾಣ್ತಾರಂತ, 1-2-3 ಲಕ್ಷನ ಕೊಡ್ರಿ ಅಂತ. ಸಾಕೇನು? ಹಂಗ ಕೇಳ್ಕೊಂತ ಹೊಂಟ್ರವರು ಸುಮಾರು 10 ಲಕ್ಷ ಕೊಡ್ರಿ ಅಂದ. ಸ್ವಾಮಿ ವಿವೇಕಾನಂದ್ರು, 10 ಅಲ್ಲ, ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ, ನಾನು 1 ಕೋಟಿ ಕೊಡ್ತೇನೆ. ನೀ ನನಗೇನು ಕೊಡ್ತಿದ್ದೆ ಅಂತ ಕೇಳಿದ್ರು ಅವ್ರು. ನಾನು ನಿನಗೆ 1 ಕೋಟಿ ಕೊಟ್ರೆ ಪುಕ್ಕಟ ಕೊಡಂಗಿಲ್ಲಪ್ಪ, ನೀ ನನಗೇನಾದ್ರು ಕೊಡ್ಬೇಕಾರ, ಏ ಲೇನೆ ದೇನೇಕ ಮಂಡಿ ಹೈ, ಕೊಡ್ತಗಳು ವ್ಯವಹಾರ ಇದು, ಅಂಗಡಿ ಇದ್ದಂಗ. ನೀ ನನಗೇನಾದ್ರು ಕೊಡ್ಬೇಕಲ್ಲ, ಏನ್ ಕೊಡ್ತಿ? ಅಯ್ಯೋ ಮಾರಾಯ, ನನ್ನ ಹತ್ರ ಏನು ಇಲ್ಲಾರದಕ್ಕ ನಿನ್ನ ಹತ್ರ ಕೇಳಾಕತ್ತೀನಿ, ನನ್ನ ಹತ್ರ ಏನೈತೋ ಕೊಡಾಕ. ಅವಾಗ ವಿವೇಕಾನಂದ್ರ ಹೇಳ್ತಾರೆ, ನಿಂದೊಂದು ಕೈ ಕೊಡು, ನಿಂದೊಂದು ಕಾಲು ಕೊಡು, ನಿಂದೊಂದು ಕಣ್ಣು ಕೊಡು, ನಿಂದೊಂದು ಕಿಡ್ನಿ ಕೊಡು, ಇವಿಷ್ಟು ಕೊಟ್ಟೆ ಅಂದ್ರೆ ನಾನು ನಿನಗೊಂದು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದ್ರು ವಿವೇಕಾನಂದ್ರ. ಅವ ಅಂದ ಭಿಕ್ಷುಕ, ಯಪ್ಪ 1 ಕೈ, 1 ಕಾಲ, 1 ಕಣ್ಣ, 1 ಕಿಡ್ನಿ ನಿನಗ್ ಕೊಟ್ಟು, ನೀ ಕೊಟ್ಟು 1 ಕೋಟಿ ತಗೊಂಡು ನಾನೇನ್ ಮಾಡ್ಲಿ ಅಂದವ. ಸತ್ತ ಹೋಗಿರ್ತೇನೆ ನಾನು. ಇವು 4 ಕೊಟ್ರೆ ದೇಹದೊಳಗೆ ನನ್ನ ಪ್ರಾಣನ ಉಳಿಯಂಗಿಲ್ಲ, ನಾನ್ ತಗೊಂಡು ಏನ್ ಮಾಡ್ಲಿ ಅಂತಂದಾಗ ವಿವೇಕಾನಂದ್ರ ನಗತಾರಂತ, ಎಂತ ಹುಚ್ಚದಿಯೋ, 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಬೆಲೆ ಬಾಳುವಂತಹ ಸದೃಢವಾದ ಶರೀರ ಇದೆ ನಿಂದು. ಬಿಕಾರಿಯಾಗಿ ಭಿಕ್ಷಾ ಬೇಡ್ಕೊಂಡು ಜೀವನ ಮಾಡಾಕತ್ತೆಯಲ್ಲೋ. ಮಂದಿ ಕೊಂದುದ ತಿಂದು ಬದುಕಲೊಪ್ಪದು ಹುಲಿ, ತಿಂದುಳಿದ ಎಂಜಲವ ತಿಂದು ಬದುಕುವುದು ಹಂದಿ. ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಂತೆ, ಹಂದಿಯಾಗಿರಬೇಡ ಅನ್ನುವಂಥ ಸಂದೇಶವನ್ನ ಆ ಬಡವನಿಗೆ ಹೇಳಿದ್ರು. ಬಿಕಾರಿಯಾಗಿ ಬೇಡ್ಕೊಂಡು ತಿನ್ನಾಕತ್ತೆಯಲ್ಲ, ದುಡಿ, ಶ್ರಮ ವಹಿಸು, ಕಾಯಕ ಮಾಡು, ಕೆಲಸ ಮಾಡು, ಶ್ರಮ ವಹಿಸಿ ಕಷ್ಟಪಟ್ಟು ದುಡಿ. ನೀನು ಮತ್ತೊಬ್ಬರ ಹತ್ರ ಬೇಡಾಕ್ ಹೋಗೋದಲ್ಲ, ಬೇಡವ್ರ ನಿನ್ನ ಹತ್ರ ಬಂದಾಗ ನೀನು ಅವ್ರಿಗೆ ನೆರಳಾಗಬೇಕಪ್ಪ, ಅಂತಹ ಬದುಕನ್ನಿ ಕಟ್ಕೋ ಅಂತ ವಿವೇಕಾನಂದರು ಸಂದೇಶ ಕೊಡ್ತಾರೆ. ಬಹುಶಃ ಅಂತಹ ಪುಣ್ಯಾತ್ಮನ ಒಂದು ಹೆಸರನ್ನು ಇಟ್ಕೊಂಡು ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿರುವಂತ ನಮ್ಮ ಭೀಮಣ್ಣ ಕರಿ ಅವರ ಸಾಧನೆ. ಬಹುಶಃ ಸ್ವಾಮಿ ವಿವೇಕಾನಂದನ ಹೆಸರೇ ಅವರಿಗೆ ಬಲ ತಂದು ಕೊಟ್ಟಿದೆ ಅಂತಂದ್ರೆ 100ಕ್ಕೂ 100 ಸತ್ಯವಾಗಿರುವಂತ ಮಾತ.
ಎಷ್ಟೋ ಜನ ಸಾಧಕರಿಗೆ ಸನ್ಮಾನ ಮಾಡಿದ್ರು. ಇನ್ನು ನೂರಲ್ಲ ಸಾವಿರ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕಲಿತಂತವರು. ಅವರೆಲ್ಲರಿಗೂ ಕೂಡ ಸರ್ಕಾರಿ ಹುದ್ದೆ ಸಿಗುವಂಗಾಗಲಿ ಮತ್ತು ಇಲ್ಲಿ ಹೋಗಿರುವಂತಹ ವಿದ್ಯಾರ್ಥಿಗಳು ಬಹಳ ದೊಡ್ಡ ರೈತರಾಗಲಿ. ಬಹುಶಃ ಇವತ್ತಿನ ದಿವಸ ರೈತನ ಮಕ್ಕಳಿಗೆ ಅನ್ನ ಯಾರು ಕೊಡಂಗಿಲ್ಲ, ಜೀವನದೊಳಗೆ ಕೊಡವ ಅವನೇ. ನಮ್ಮನ್ನು ಬದುಕಾಕ ರೈತ ಅವನೇ ನಮಗೆ ದೇವ್ರು ಇದ್ದಂಗೆ. ಅವನಿಗೆ ಕನ್ಯಾ ಕೊಡೋರ್ನ ಇಲ್ಲಿಗೆ ಜಗತ್ತಿನಾಗ ರೈತ ಅದಾನೇನು? ಅವ್ನ ಕನ್ಯಾ ಕೊಡಂಗಿಲ್ರಿ ನಾವು. ಡಾಕ್ಟರ್ ಅದಾನೇನು? ಹಂಗಂದ್ರೆ ಕನ್ಯಾ ಕೊಡ್ತೀವಿ. ಇಂಜಿನಿಯರ್ ಅದಾರೇನು? ಇದನ್ನೆಲ್ಲ ಕೇಳ್ತಾರೆ. ಓದು ಮಕ್ಕಳಿಗೆ ಕನ್ಯೆ ಕೊಡುವಂತಹ ವಿಚಾರ ಹಿಂದ ಮುಂದೆ ನೋಡೋದೇ ಬೇಡ. ಅವ ಭಗವಂತನ ಸ್ವರೂಪಿ. ಈ ಸಂಸ್ಥೆಯಲ್ಲಿ ರೈತರಾದ್ರೆ ಉತ್ತಮ ರೈತರಾಗೋದು, ಸರ್ಕಾರಿ ಹುದ್ದೆಯನ್ನು ಹೊಂದಿದ್ರೆ ಬಹಳ ವ್ಯವಸ್ಥಿತವಾಗಿ, ನ್ಯಾಯಯುತವಾಗಿ, ಅಹಿಂಸಾವಾದಿಯಾಗಿ, ನೀತಿವಂತನಾಗಿ ಆ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತವನಾದ್ರೆ ಸ್ವಾಮಿ ವಿವೇಕಾನಂದನ ಈ ಶಿಕ್ಷಣ ಸಂಸ್ಥೆಗೆ ಒಂದು ಬೆಲೆ ತಂದು ಕೊಟ್ಟು ಈಗ ನಮ್ಮ ಶಾಲೆಗೆ ಕೀರ್ತಿ ತಂದಿರತಕ್ಕಂಥ ನಮ್ಮ ಶಾಲೆಯನ್ನು ಇನ್ನಷ್ಟು ಉನ್ನತಗೊಳಿಸಿದಂಥ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಇದೀಗ ಬಂದಿರತಕ್ಕಂಥ ಶ್ರೀ ಅಲ್ಲಾಬಕ್ಷಿ ಚಳ್ಳಾರಿ ಜಿಲ್ಲಾ ವರದಿಗಾರರು ಪಬ್ಲಿಕ್ ನ್ಯೂಸ್ ಇವರು ನಮ್ಮ ವೇದಿಕೆಯನ್ನು ಅಲಂಕರಿಸಿ ಅವರಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕೆಂದು ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಸರ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ಭವ್ಯ ಸಮಾರಂಭದ ಶ್ರೀ ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ನವೋದಯ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ ಬೇವೂರ್ 18ನೇ ಶಾಲಾ ವಾರ್ಷಿಕೋತ್ಸವ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಈ ಒಂದು ಕಾರ್ಯಕ್ರಮದ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಪಟ್ಟೂರೇಶ್ವರ ಸ್ವಾಮಿಗಳು ಸಂಸ್ಥಾನ ಮಠ ಅರ್ಲಾಪುರ್ ಹಾಗೂ ಇನ್ನೋರ್ವ ಪರಮ ಪೂಜ್ಯ ಶ್ರೀ ಶಿವಶರಣಯ್ಯ ಸ್ವಾಮಿಗಳು ಹಿರೇಮಠ ಸಾಕಿನ್ ಮ್ಯಾಕಲಜೇರಿ ತಾಲೂಕ್ ಗಜೇಂದ್ರಗಡ. ಈ ಒಂದು ಪರಮ ಪೂಜ್ಯ ಸ್ವಾಮಿಗಳ ಪಾದ ಕಮಲಗಳಲ್ಲಿ ನನ್ನ ಒಂದು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಾನ್ಯ ಗಣ್ಯರೇ ಹಾಗೂ ಈ ಒಂದು ಗ್ರಾಮದ ಗುರು ಹಿರಿಯರೇ ಹಾಗೂ ಸಮಸ್ತ ಪದಾಧಿಕಾರಿಗಳೇ, ಅಷ್ಟೇ ಅಲ್ಲದೆ ಇದೇ ಶಾಲೆಯಲ್ಲಿ ಹಳೆಯ ಒಂದು ವಿದ್ಯಾರ್ಥಿಗಳಾಗಿ ಇವತ್ತು ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಆ ಒಂದು ಸನ್ಮಾನ ಸ್ವೀಕರಿಸಲಿಕ್ಕೆ ಬಂದಂಥ ನನ್ನ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ 10ನೇ ತರಗತಿ ವಿದ್ಯಾರ್ಥಿಗಳೇ ಹಾಗೂ ನನ್ನ ಆತ್ಮೀಯ ಪಾಲಕ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅಷ್ಟೇ ಅಲ್ಲದೆ ನಮ್ಮ ಒಂದು ಪುಟ್ಟದಾದ ಗೌರಿಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿ ಪ್ರಸ್ತುತ ದಿನಮಾನಗಳಲ್ಲಿ ಯಲಬುರ್ಗ ತಾಲೂಕಿನ ಚಿಕ್ಕಮ್ಯಾಗೇರಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದರ ಒಂದು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಅವರ ಒಂದು ಕೈಗಳಲ್ಲಿ ನಾನು ಕಲಿತು ಇವತ್ತು ಅಂಥ ಒಂದು ಶಿಕ್ಷಕರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುತ್ತಿರುವ ಅಂಥ ಒಂದು ಶಿಕ್ಷಕರ ಹೆಸರಾದಂಥ ಶ್ರೀ ಮಾರುತೇಶ್ ಸಿಂದೋಗಿ ಸರ್ ಅವರಿಗೆ ಸಹ ನನ್ನ ಒಂದು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾನೇನು ದೊಡ್ಡ ಸಾಧಕನಲ್ಲ, ನಾನು ಸಹ ಸಾಧನೆಯ ತುಡಿತದಲ್ಲಿರ್ತಕ್ಕಂತಹ ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ಶ್ರೀ ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಒಂದು ಶಿಕ್ಷಣ ಸಂಸ್ಥೆ ಅನ್ನೋದಕ್ಕಿಂತ ಒಂದು ಪರಿವಾರ ಅಂತ ಹೇಳ್ಬೋದು. ಎಲ್ಲ ಪಾಲಕರೇ ಮತ್ತು ಬಂಧು ಮಿತ್ರರೇ, ವಿದ್ಯಾರ್ಥಿಗಳೇ, ದಯವಿಟ್ಟು ನಾನು 150 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತರದಿಂದ ನಿನ್ನೆ ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬಟ್ ಭೀಮಣ್ಣ ಸರ್ ಅವರ ಒಂದು ಕರೆಗೆ ಅದು ಎಸ್ಪೆಷಲಿ ಆ ಒಂದು ವಿದ್ಯಾರ್ಥಿಗಳ ಸಲುವಾಗಿ ನಾ ಬಂದಿನಿ. ದಯವಿಟ್ಟು ಯಾರು ಮಾತಾಡಬಾರ್ದು, 10 ನಿಮಿಷ ಅಷ್ಟೇ. ಶಿಕ್ಷಕ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಈ ಒಂದು ವಿಶೇಷವಾಗಿ ಮಕ್ಕಳ ಮೇಲೆ
ವಿದ್ಯಾರ್ಥಿಗಳಿಗೆ ತೋರಿಸುವ ಪ್ರೀತಿಗಿಂತ ಅಧಿಕವಾಗಿ ಈ ಒಂದು ಶಾಲೆಯಲ್ಲಿ ಮಮತೆ ವಾತ್ಸಲ್ಯ ಜೊತೆಗೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತು ನಾಲ್ಕು ಮಾತು ಏನಾದರೂ ಮಾತನಾಡುವ ಒಂದು ಸಾಮರ್ಥ್ಯ ನನಗೇನಾದರೂ ಬಂದಿದೆ ಅಂತಂತಂದ್ರ ನಾನು ಈ ಶಾಲೆಯಲ್ಲಿ ನನಗೆ ಸಿಕ್ಕಂಥ ಈ ಒಂದು ಪರಮ ಪೂಜ್ಯ ಗುರುಗಳ ಆಶೀರ್ವಾದ ಆಗಿರ್ಬೋದು, ಹಾಗೂ ಇನ್ನೋರ್ವ ಇದೇ ಒಂದು ಶಾಲೆಯ ಇತರೆ ಸಿಬ್ಬಂದಿ ವರ್ಗದವರು ತೋರಿಸತಕ್ಕಂತಹ ಪ್ರೀತಿ ಮತ್ತು ಕಾಳಜಿಯ ಪ್ರತೀಕವೇ ಇವತ್ತು ನಾನು ಈ ಒಂದು ವೇದಿಕೆ ಮೇಲೆ ಈ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ನಿಂತು ಮಾತನಾಡುತ್ತಿದ್ದೇನೆ. ನನ್ನ ಹೆಸರು ಕುಂಟಪ್ಪ, ತಂದೆ ಬೀರಪ್ಪ ಮಲ್ಲಾಪುರ್. ನಾನು ಸಹ ಸ್ಥಳೀಯ ಜಿಲ್ಲೆಯವನಾಗಿದ್ದು ಸಮೀಪದ ಕನಕಗಿರಿ ತಾಲೂಕಿನ ಗೌರಿಪುರ್ ಎಂಬ ಪುಟ್ಟ ಗ್ರಾಮದವನು. ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಹೌದು, ನಾನು ಸಹ ನಿಮ್ಮಂತೆಯೇ 9ನೇ ತರಗತಿ ಮತ್ತು 10ನೇ ತರಗತಿಗೆ ಇದೇ ಶಾಲೆಯಲ್ಲಿ ಕಲಿತಿದ್ದೇನೆ. ಇಸ್ವಿ ಸರಿಸುಮಾರು 10 ರಿಂದ 11 ವರ್ಷಗಳ ಹಿಂದೆ ನೀವು ಯಾವ ತರ ಇವತ್ತು ಈ ಶಾಲೆಯಲ್ಲಿ 9ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಶಿಕ್ಷಣ ಪಡಿತಿದ್ರಲ್ವಾ, ಇದೇ ತರಹ 10 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ನಾನು ಸಹ 9ನೇ ತರಗತಿ ಮತ್ತು 10ನೇ ತರಗತಿಯನ್ನು ಕಲಿತಿದ್ದೇನೆ. ನಾನು ಓದುವಾಗ ಯಾವುದೇ ತರ ಬಿಲ್ಡಿಂಗ್ ಇರಲಿಲ್ಲ, ಚಿಕ್ಕದು ತಟ್ಟಿ ಶಾಲೆಗಳು ಇರ್ತಿದ್ವು. ಹಂಗ ನೋಡಿತಂತಂದ್ರ ಇವತ್ತು ಈ ಪಾಲಕರಾಗಿರ್ಬೋದು, ನಿಮ್ಮ ಪಾಲಕರನ್ನು ಈ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ನಿಮ್ಮ ಮಕ್ಕಳಾಗಿರ್ಬೋದು ತುಂಬಾ ಒಂದು ಲಕ್ಕಿ ಫೆಲೋಸ್. ಯಾಕಂತಂದ್ರೆ ಇವತ್ತೇನತಿ ತುಂಬಾ ಅಚ್ಚುಕಟ್ಟಾಗಿ ಬಿಲ್ಡಿಂಗ್ನ ಸಿಸ್ಟಮೆಟಿಕ್ ಆಗಿ ಕಟ್ಟಿದಾರ. ಬಟ್ 10 ವರ್ಷಗಳ ಮುಂದೆ ಚಿಕ್ಕದಾದ ತಟ್ಟಿ ಇತ್ತು. ನೀವು ಇವತ್ತು ಬಂದು ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಿದ್ರಿ. 10 ವರ್ಷ ಹಿಂದೆ ಬಂದಿರ್ತಂತಂದ್ರೆ ಇನ್ನು ಮುಂದೆ ನೋಡ್ತಿದ್ರಿ ಏನಪ್ಪಾ ತಟ್ಟಿ ಶಾಲೆಗನ. ಈಗ ಪೇರೆಂಟ್ಸ್ ಇರೋದೇ ಸಿಂಗಲ್ ಪೇರೆಂಟ್ ಇರ್ತಾರ, ಮಕ್ಕಳಿಗೆ ಒಬ್ಬನೇ ಮಗ ಇರ್ತಾನ, ಇರಲಿಲ್ಲ ಅಂತಂದ್ರೆ ಒಬ್ಬಳೇ ಮಗ ಇರ್ತಾಳ. ಇಂಥ ತಟ್ಟಿ ಶಾಲೆಗೆ ಬಂದು ಬಿಡ್ತಕ್ಕಂಥ ಅರ್ಹತೆ ನನಗೆ ಏನಿತ್ತಪ್ಪ ಅಂತೇಳಿ ಎಲ್ಲಾ ಪಾಲಕರು ಆಲೋಚಿಸ್ತಾರ. ಬಟ್ ಆ ತರ ಆಲೋಚಿಸಿ ಏನಾತಂದ್ರೆ ಮಕ್ಕಳನ್ನ ತಂದು ಬಿಡ್ಲಿಲ್ಲ ಅಂತಂತಂದ್ರ ತಂದು ಬಿಟ್ಟಿದ್ದಾರೆ ಅಂತಂತಂದ್ರ ಅದಕ್ಕೇನು ಮುಖ್ಯ ಕಾರಣ ಅಂತಂತಂದ್ರ ಈ ಶಾಲೆಯಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ. ಯಾಕೆ ನಿಮಗೆ ಇವತ್ತು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂತಂದ್ರ ನಿಮ್ಮ ವಯಸ್ಸಿನಲ್ಲಿ ನಿಮ್ಮಂತೆಯೇ ನಾನು ಸಹ 9ನೇ ತರಗತಿ 10ನೇ ತರಗತಿಯಲ್ಲಿ ಇದ್ದಾಗ ನನಗೆ ಸಹ ತುಂಬಾ ಕೀಳಿರಿಮೆ, ಸಂಕೋಚಿತ ಮನೋಭಾವನೆ ಸಹ ಇತ್ತು. ನೀವು ಸಹ ಕೀಳಿರಿಮೆ, ಸಂಕೋಚಿತ ಮನೋಭಾವನೆ, ಬಡತನ, ನಿಮ್ಮ ಪಾಲಕರು ಜಾಸ್ತಿ ಓದಿಲ್ಲ ಅಂತ ಅವರ ಬಗ್ಗೆ ಅಸಡ್ಡೆ ಯಾವತ್ತೂ ತೋರಿಸಬೇಡಿ. ಅವತ್ತು ನಿಮ್ಮ ಪಾಲಕರು ನಾನು ಶಾಲೆಗೆ ಹೋಗ್ಲಿಲ್ಲ, ನಿಮ್ಮ ತಾಯಿ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ ನಾನು ಅವತ್ತು ಶಾಲೆಗೆ ಹೋಗ್ಲಿಲ್ಲ ಅನ್ನುವ ಒಂದು ಹಿತದೃಷ್ಟಿಯಿಂದ ನಾನು ಅನುಭವಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬಾರ್ದಂತೇಳಿ ಒಂದು ಹಿತದೃಷ್ಟಿಯಿಂದ ಎಲ್ಲಾ ಪಾಲಕರು ನಿಮ್ಮನ್ನು ಇಂತಹ ಒಂದು ಶಾಲೆಗೆ ಅಡ್ಮಿಷನ್ ಅನ್ನು ಕೊಡಿಸ್ತಾರೆ. ಅವರು ಪ್ರತಿದಿನ ಕೂಲಿ ಮಾಡಿ ಹಗಲಿರುಳು ಶ್ರಮಿಸಿ ನಿಮಗೆ ಅವರು ಅನುಭವಿಸುವ ಕಷ್ಟ ಗೊತ್ತಾಗಬಾರ್ದಂತ ರೀತಿಯಲ್ಲಿ ನಿಮ್ಮನ್ನು ಬೆಳೆಸುತ್ತಿರುತ್ತಾರೆ. ಆದ್ದರಿಂದ ನೀವುಗಳು ಅವರಿಗೆ ಯಾವುದೇ ತರ ಮೋಸ ಮಾಡಲಾರದೆ ಶಿಕ್ಷಕರು ಹೇಳಿದಂತ ಪಾಠಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅವ್ರು ಹೇಳಿದಂತ ಕ್ಲಾಸ್ ವರ್ಕ್ ಆಗಿರೋದು, ಹೋಮ್ ವರ್ಕ್ ಆಗಿರೋದು ಎಲ್ಲ ಚಾಚು ತಪ್ಪದೆ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತರಗತಿ ಬಂದಾಗ ನನಗೆ ಯಾವುದೇ ತರ ಅಂಕಗಣಿತ ಆಗಿರ್ಬೋದು, ಬೀಜಗಣಿತದ ಒಂದು ಪರಿಕಲ್ಪನೆ ಇತ್ತು. ಬಟ್ ಅದನ್ನು ಯಾವ ತರ ಬಿಡಿಸ್ಬೇಕನ್ನೋದು ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಜಾಸ್ತಿ ಕೀಳಿರಿಮೆ ಇತ್ತು. ಯಾಕಂತಂತಂದ್ರ ಇಲ್ಲಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ 5ನೇ ತರಗತಿಗಳ ಜೊತೆ ನೀವೇನಾತಂದ್ರೆ 9ನೇ ತರಗತಿ ಮತ್ತು 10ನೇ ತರಗತಿಗಳನ್ನು ಕೂಡಿಸಿ ಅವ್ರಿಗೆ ಕೊಡೋ ಪೇಪರ್ನ 9ನೇ ತರಗತಿ 10ನೇ ತರಗತಿ ಮಕ್ಕಳಿಗೆ ಕೊಡ್ರಿ, ಕಂಪೇರ್ ಮಾಡುತ್ತೆ ಅಂತಂದ್ರೆ ಕಂಪೇರ್ ಮಾಡಕ ಆಗಲ್ಲ. ಅಂದ್ರ 4ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ಅಷ್ಟು ವಿಷಯಗಳಲ್ಲಿ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ. ನಾನೇನತಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳನ್ನು ನೋಡಿದಾಗ ನನಗೂ ಫುಲ್ ಆಶ್ಚರ್ಯ ಆಗ್ತಿತ್ತು. ಏನಪ್ಪಾ ನಾನು ಓದಿದ್ ನೋಡಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌರಿಪುರದಲ್ಲಿ, ಬಟ್ ಇವರು 5ನೇ ತರಗತಿಯಲ್ಲಿ ಇಷ್ಟು ಚಾಣಕ್ಷತನ ಆಧಾರ ಅಂತೇಳಿ ನೋಡಿ ಆ ಒಂದು ಮಕ್ಕಳನ್ನ ನೋಡ್ತಾ ನಾನು ಸಹ ಶಿಕ್ಷಣಕ್ಕೆ ಜಾಸ್ತಿ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡೆ. ಇಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ನೀಡಿದ ಗುಣಮಟ್ಟದ ಶಿಕ್ಷಣ, ಕಲಿಸಿದ ಒಂದು ನಡವಳಿಕೆ, ಅವತ್ತಿನ ಒಂದು ಪ್ರತಿಫಲವೇ ನಾನು ಇವತ್ತು ನಿಮ್ಮ ಒಂದು ಮುಂದೆ ನಿಂತು ಮಾತನಾಡಲು ಈ ಒಂದು ವಿದ್ಯಾಸಂಸ್ಥೆಗೆ ಪ್ರಮುಖ ಕಾರಣ.
ನಮ್ಮ ಶಾಲೆ ಎಲ್ಲ ಶಾಲೆಗಿಂತ ವಿಶಿಷ್ಟ ಹಾಗೂ ವಿಶೇಷ ಎಂದು ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ. ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಇಟ್ ಸ್ಟ್ಯಾಂಡ್ಸ್ ಔಟ್ ಆಫ್ ಎನಿ ಇನ್ಸ್ಟಿಟ್ಯೂಟ್ಸ್, ಇಟ್ ಮೈಟ್ ಬಿ ಇಂಟರ್ನ್ಯಾಷನಲ್ ಒನ್. ಏಕೆಂದರೆ ಯಾವುದೇ ಶಿಕ್ಷಣ ಸಂಸ್ಥೆಗಿಂತ ಕಡಿಮೆ ಏನಲ್ಲ. ಮಲ್ಲಾಪುರ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶರಣಮ್ಮ ಪೊಲೀಸ್ ಪಾಟೀಲ್ ಇವರು ಬಂದು ತಮ್ಮ 2 ಮಾತುಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಡಿಮೆ ಮಾಡ್ಕೋರಿ ಅಂತ ಹೇಳಿದ್ರ ಇದ್ದಾಗ ಕೊಡ್ರಿ, ಇನ್ನು ನೀವ ಎಷ್ಟರ ಕಡಿಮೆ ಮಾಡಿಕೊಡ್ರಿ ಅಂತ. 1 ವರ್ಷಕ್ಕೆ 2,000 ಫೀಸ್. ಆ ವಿದ್ಯೆ ಏನೈತಲ್ಲ, ನನಗೆ ಇವತ್ತು 35,000 ರಿಂದ 40,000 ಪಗಾರ ತಗೊಳಕ ಒಂದು ಸಾಕ್ಷಿ ಆಗೈತಿ. ಕೇವಲ 1 ತಿಂಗಳಿಗೆ 15 ದಿವಸಕ್ಕೆ ನಾನಾ ಸ್ಟ್ರಿಕ್ಟ್ ಆಗಿ ಹೋದ್ಸಲ ವೆಕೇಶನ್ ಮಾಡಿದಾಗ ICSE ಹುಡುಗರಿಗೆ 2,500 ರಿಂದ 3,000 15 ದಿವಸಕ್ಕೆ ತಗೊಂಡಿನ್ರಿ ನಾನು. ಹೋದ ವರ್ಷ ರಜದೊಳಗ ಮನ್ಯಾಗಿದ್ದಾಗ ಇಲ್ರಿ ಆಗಂಗಿಲ್ಲ ಹೆವಿ ಸಿಲೆಬಸ್ ಅಂತೇಳಿ 15 ದಿನ 20 ದಿನ ವೆಕೇಶನ್ ಹೇಳಿದ್ರೆ 2,500-3,000 ಒಂದು ಹುಡುಗಕ್ಕೆ ತಗೊಂತಿದ್ದೆ. ಆ ಒಂದು ಸರ್ಗೆ ನಾನು ಕೃತಜ್ಞಳಾಗಿರ್ತೀನಿ. ಹಾಗೆ ಇದು ನಾವು GPT ಅಪಾಯಿಂಟ್ ಆದರೂ ಕೂಡ ಎಲ್ಲಿ ಸನ್ಮಾನ ಆಗಿದ್ದಿಲ್ಲ, ಅದು ಒಂದು ಭಾಳ ಖುಷಿ ಆಗುತ್ತೆ. ಆಮೇಲೆ ನನ್ನ ಒಂದು ಶ್ರಮದ ಹಿಂದೆ ನನ್ನ ಫ್ಯಾಮಿಲಿ, ನಮ್ಮ ಸರ್ ಆಗಿರ್ಬೋದು, ನಮ್ಮ ತಾಯಿ ಇದ್ದಾರೆ, ಅವರೆಲ್ಲರಿಗೂ ನಾನು ಈ ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಗಳು ಬಂದಿರೋದ್ರಿಂದ ಒಂದು ಹಂಬಲ್ ರಿಕ್ವೆಸ್ಟು, ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ. ನಮ್ದು 5 ಎಕರೆ ಹೊಲ ಇತ್ತಂದ್ರು 4 ವರ್ಷ ಆತು ಊರು ಬಿಟ್ಟೋಗಿ ನಾನು ಬದುಕಿರೋದು ನನ್ನ ವಿದ್ಯೆದ ಮೇಲೆ, ಟ್ಯೂಷನ್ ಮಾಡಿ ಬದುಕಿನಿ. ಲಾಕ್ಡೌನ್ ಆದಾಗ ನನ್ನ ತಾಯಿ, ನಾನು ಅದಕ್ಕೆ ಯಾರಿಗಾರ ಏನಾರ ತಾಯಿ ಬಗ್ಗೆ ಜೀಜಾಬಾಯಿ ತೇನ್ಸೇನ್ ತಾಯಿ ಅವ್ರ ಬಗ್ಗೆ ಕತೆ ಓದೋದು ಬೇಕಾಗಿಲ್ಲ, ನಮ್ಮವನ ಸಾಕು ನಾನು ಅಂತಿರ್ತೀನಿ. 5 ತಿಂಗಳ ಲಾಕ್ಡೌನ್ ಆದಾಗ ನನಗೆ ಸ್ಯಾಲ್ರಿ ಇರಲಿಲ್ಲ, ಏನು ವರ್ಕ್ ಇದ್ದಿಲ್ಲ, ಟ್ಯೂಷನ್ ಮಾಡ್ತಿದ್ದೆ ಅಷ್ಟ. ನಮ್ಮವ್ವ ಇವತ್ತು ಫಂಕ್ಷನ್ ಒಳಗೆ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ ನನಗೆ. 6 ಜನ ಅಣ್ಣಂದ್ರು, ಆಕೆಗೆ ಗೌರ್ಮೆಂಟ್ ಆಫೀಸರ್ಸ್ ಇದ್ರು, ಅವ್ರು ಯಾರನ್ನೂ ಕೇಳಿಲ್ಲ. ಸಾಕು ಬರವ ಊರಿಗೆ ಹೋಗೋಣ ಅನ್ಲಿಲ್ಲ. 1 ವಾರ ಆಗಿತ್ತು ಲಾಕ್ಡೌನ್ ಆತು. ಅಲ್ಲಿ ದಿನಕ್ಕೆ 50 ರೊಟ್ಟಿ 100 ರೊಟ್ಟಿ ಬರ್ತಾ 150 ರೊಟ್ಟಿ ಶೆಡ್ಗೆ ಹೋಗಿ 75 ಪೈಸೆಗೊಂದು ಅಷ್ಟು ಕಷ್ಟದಿಂದ ಜೀವನ ಸಾಗಿಸಿದ್ವಿ. ಏನೋ ಒಂದು ಹೋಗ್ಬಿಟ್ಟಿವಿ. ನನಗೆ ನಿಂದನೆಗಳು ಬಂದವು. ಲಾಕ್ಡೌನ್ ಆಗೈತಿ, ಏನು ಹೋಗಿ ಕುಂತ್ಲಿ, ಯಾವಾಗ ಪರೀಕ್ಷೆ ಏನು ಸುಳ್ಳ ಖಾಲಿ ಟೈಮ್ ಪಾಸ್ ಮಾಡ್ತಾಳಂದ್ರು. ಆದ್ರೆ ಆ ನಿಂದನೆಗಳನ್ನಗ ನಾನು ತಲೆ ಕೆಡ್ಸ್ಕೊಲಿಲ್ಲ. ನನ್ನ ತಾಯಿ ನನಗೆ ಬೆನ್ನೆಲುಬಾಗಿ ನಿಂತಲು, ನಮ್ಮ ಮನೆಯವ್ರು ನನಗೆ ಸಪೋರ್ಟ್ ಮಾಡಿದ್ರು, ಓದು ಚೆನ್ನಾಗಿ ಲೈಫ್ ಐತಂತ. ಅವ್ರಿಗೆ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ಹೇಳ್ತೀನಿ. ಆಮೇಲೆ ಇಲ್ಲಿ ನವೋದಯ ಆಗಲೇಬೇಕು, ಮುರಾರ್ಜಿ ಆಗಲೇಬೇಕು ಅನ್ನೋದು ಒಂದು ಇದಿಲ್ಲ. ಆ ಜ್ಞಾನ ನಮ್ಗೆ ಇವತ್ತಿಗೂ ಭಿನ್ನರಾಶಿ LCM ಲಸಮಸ ಕಲಿಸ್ಬೇಕಾದ್ರೆ ಸರ್ದು ಮಧ್ಯಾಹ್ನ ಬಂತಂದ್ರೆ ಮಗ್ಗಿ ಹೇಳ್ಸೋದು. ನಾನು ಅಲ್ಲಿ ನಮ್ಮ ಸ್ಕೂಲ್ನಾಗ ಅದನ್ನ ರೂಢಿ ಮಾಡ್ಕೊಂಬಿಟ್ಟಿವಿ. 3:15 ಹೊತ್ತಂದ್ರೆ ಎಲ್ಲ ಹುಡ್ರು ಮಗ್ಗಿ ಹೇಳ್ಬೇಕು. ಸರ್ ಆದ್ರೆ 3 ಚಡಿ ಅಟ್ಟಿಲಿ ಬಡಿತಿದ್ರು, ನಾವು ಬಡಿಯಲ್ಲ. ಅದ ಒಂದು ಸರ್ಗೆ ನಾನು ಯಾವಾಗ್ಲೂ ಸರ್ ಆಭಾರಿಯಾಗಿ ಅಂತ ಹೇಳಿದ್ರು. ನಾವು ಅವರು ಒಂದು ಇದಕ್ಕೆ ಋಣಿಯಾಗಿರ್ತೀವಿ. ಎಲ್ಲ ಪಾಲಕರಿಗೂ ಒಂದು ವಿನಂತಿ, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ರಿ, ಬುದ್ಧಿವಂತರನ್ನಾಗಿ ಮಾಡ್ರಿ, ಸ್ವಾವಲಂಬನ ಜೀವನಕ್ಕೆ ದಾರಿ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ 2 ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಧನೆಗೆ ಬಡತನ ಅಡ್ಡಿಯಲ್ಲ, ಸಾಧನೆಗೆ ಶ್ರಮ ಅಡ್ಡಿಯಲ್ಲ. ಇಲ್ಲಿ ಪರಿಶ್ರಮ ಇದ್ರೆ ಕೀರ್ತಿಗೆ ಕಳಸ ತಾನೇ ಸಿಗುತ್ತಾ ಅಂತ ಹೇಳಿ 1-2 ಮಾತುಗಳಲ್ಲಿ ಮುಗಿಸಿದಂಥ ಶರಣಮ್ಮ ತಂಗಿಯವರಿಗೆ ಧನ್ಯವಾದಗಳು. ಅದೇ ರೀತಿ ನನ್ನ ಒಂದು ಈಗ ಎಲ್ಲರೂ ಡಾಕ್ಟರ್ ರಿಷಬ್ ಅಂತ ಕರೀತಿದ್ದಾರೆ. ಆ ಡಾಕ್ಟರ್ ಎಂಬ ಪದವನ್ನು ಪಡೆಯುವುದಕ್ಕೆ ನನ್ನ ಮೊದಲ ಮೆಟ್ಟಲು ಇಟ್ಟಿದ್ದು ಈ ಸ್ವಾಮಿ ವಿವೇಕಾನಂದ ಸ್ಕೂಲಿಂದನೇ. ಸೊ ನಾವಿರುವಾಗ 13 ವರ್ಷದ ಹಿಂದೆ ನಮ್ಮ ಕ್ಲಾಸ್ ಎಲ್ಲ ಮಾಡ್ತಿದ್ದು ಭೀಮಣ್ಣ ಸರೇ ಮಾಡ್ತಿದ್ರು. ಸೊ ಒಂದೇ ಟೈಮದ ಅಭಾವ, ಸ್ವಲ್ಪ ಒಂದೇ ಇದರಲ್ಲಿ ಹೇಳ್ಬಿಡ್ತೀನಿ ಶಾರ್ಟಾಗಿ. ಸೊ ಅವರು ಹೆಂಗೆ ಕ್ಲಾಸ್ ಹೇಳ್ತಿದ್ರು ಅಂದರೆ ಅಲ್ಲಿ ಅದೇ ಕ್ಲಾಸಲ್ಲಿ ಕುದುರ್ತಿದ್ವಿ. ಮುಂಜಾನೆ 6:30 ಹಂಗೆ ಸ್ಟಾರ್ಟ್ ಮಾಡ್ತಿದ್ರು. ಅವರು ಕ್ಲಾಸ್ ಬಿಡೋದು ಯಾವಾಗ ಅಂದರೆ ಅವ್ರವ್ವ ಬಂದು ಭೀಮಾ ಸಾಕು ಬರೋ ಊಟಕ್ಕೆ ಬಿಡ್ರು ಮಕ್ಕಳನ್ನ ಎಷ್ಟೊತ್ತು ಮಾಡ್ತೀಯಾ ಅನ್ನೋ ಮಾಡ್ತಿದ್ರು. ಅವಾಗ ಊಟಕ್ಕೆ ಬಿಡ್ತಿದ್ರು, ಇದು ಕ್ಲಾಸ್ ಬಿಡ್ತಿದ್ರು ಸರು. ಇಲ್ಲಿ ಆ ರಿಸಲ್ಟು ನನಗೆ ಈಗ ಗೊತ್ತಾಗ್ತಿದೆ. ನನಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇದ್ದಿಲ್ಲ, ಬಟ್ ನಾನು MBBS ಮಾಡೀನಿ. ಬಟ್ ಇಲ್ಲಿ ಬಂದಾದಮೇಲೆ ಮ್ಯಾಥ್ಸಲ್ಲಿ ಭಾಳ ಇಂಟ್ರೆಸ್ಟ್ ಬಂತು. ಸೊ PUC ಮತ್ತು 10th ಅದೇ ಮ್ಯಾಥ್ಸೇ ನನ್ನ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗಿದ್ದು. ಇಷ್ಟು ಹೇಳ್ತಾ ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ಈಗ ಸನ್ಮಾನ ಮಾಡಿ ನನಗೊಂದು ದೊಡ್ಡ ಭಾರ ಆಗಿದೆ ಅನಿಸುತ್ತೆ. ಯಾಕಂದರೆ
ನಾನಿಲ್ಲಿ ಕಲಿವತ್ನ್ಯಾಗ ಚಿಕ್ಕ ಹುಡುಗನಾಗಿ ಎದುರಿಕೊಂಡು ಬರ್ತಿದ್ದೆ ನಾನು. ಇವತ್ತಿಗೆ ಅವ್ರ ಎದುರುಗಡೆ ಕುಂತ್ಕೊಂಡು ಸ್ಟೇಜ್ ಮೇಲೆ ಕುಂದ್ರಿಸಿ ಇವತ್ತು ಸನ್ಮಾನ ಮಾಡುವಷ್ಟು ಬೆಳವಣಿಗೆ ನನ್ನಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಸ್ವಾಮಿ ವಿವೇಕಾನಂದ ಸ್ಕೂಲಿನ ಗುರುಗಳಿಂದ ಅಂತಂದು ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು 10ನೇ ತರಗತಿ ಇಲ್ಲಿ ಕಲಿಬೇಕಂದ್ರೆ ಫಸ್ಟಿಗೆ ಇಲ್ಲಿ 1ರಿಂದ ಮತ್ತು 5ನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಕಲಿಸ್ತಿದ್ರು ಮತ್ತು ಕೋಚಿಂಗ್ ಸಮೇತ. ಆದರೆ ನಾನು ಇಲ್ಲಿ ಕಲಿಯಕ್ಕೆ ಬಂದಿರುವುದು 9ನೇ ತರಗತಿ ಮತ್ತು 10ನೇ ತರಗತಿ ಮಾತ್ರ ಇಲ್ಲಿ ಕಲಿಯಕ್ಕೆ ಬಂದಿರುವುದು. ಆದರೆ ನಾನು ಪ್ರಥಮ ಬ್ಯಾಚು. ನಾನು 9ನೇ ತರಗತಿ ಇಲ್ಲಿ ಕಲಿಬೇಕಂದ್ರೆ ನಂದು ಪ್ರಥಮನೇ ಬ್ಯಾಚು. 10ನೇ ತರಗತಿ ಪಾಸ್ ಆಗಬೇಕಾದ್ರೂ ನನ್ನ ಪ್ರಥಮ ಬ್ಯಾಚು. ಆದರೆ ನಾನು 2 ವರ್ಷ ಕಲ್ತ್ರು ಅವತ್ತಿನ ಮೆಟ್ಟಿಗೆ ನಮ್ಮ ಈ ಸಂಸ್ಥೆ ನನ್ನಿಂದ ಯಾವುದೇ ನಿರೀಕ್ಷೆಯನ್ನು ಮಾಡಲಿಲ್ಲ. ಯಾವ ಥರ ಯಾವುದೇ ಒಂದು ಅನುರೂಪದಾಗರಾಗಲಿ ಇವನು ಯಾವುದೇ ಒಂದು ವಿದ್ಯಾಭ್ಯಾಸ ಕಲಿತು ಮುಂದೆ ಯಾವುದಾದ್ರೂ ಒಂದು ಉದ್ಯೋಗ ಪಡಿತಾನೋ ಅನ್ನೋ ಒಂದು ನಿರೀಕ್ಷೆ ಕೂಡ ಇದ್ದಿದ್ದಿಲ್ಲ. ಯಾಕಂದ್ರೆ ನಾನು ಅವತ್ತಿನ ವಿದ್ಯಾಭ್ಯಾಸ ನಾನು ಕ್ಲಾಸ್ ರೂಮಿನ ಕೊನೆಯ ಬೆಂಚಿನಲ್ಲಿ ಕಲಿತಿದ್ದೆ ನಾನು. ಇವತ್ತು ನನ್ನ ತರಗತಿ 10ನೇ ತರಗತಿ ಪಾಸ್ ಆಗಿ ಅವತ್ತು ಹೋದವ ಇವತ್ತು 10ನೇ ತರಗತಿಯಲ್ಲಿ ಪ್ರಥಮ ನೌಕರನಾಗಿ ಈ ಸ್ಟೇಜ್ ಮೇಲೆ ನಾನು ಸನ್ಮಾನ ಪಡೆದಿದ್ದೇನೆ. ಅದು ಕಾರಣ ಈ ಸಂಸ್ಥೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಎಲ್ಲ ಗುರುವೃಂದವರಿಗೆ ನಾನು ಬಹಳ ಋಣಿಯಾಗಿರುತ್ತೇನೆ. ಅದೇ ರೀತಿ ಇನ್ನೊಂದು ನನ್ನ ಗೆಳೆಯ ಇದ್ದಾನೆ, ದೇವರಾಜ್ ಪುರಾದಂತಂದು ಗೌರಿಪುರದವನು. ಅವನು 4 ಮತ್ತು 5ನೇ ಕ್ಲಾಸ್ ತರಗತಿ ಇಲ್ಲಿ ಕೋಚಿಂಗ್ ಪಡೆದುಕೊಂಡವನು. ಅವನು ಇವತ್ತು IAS ಮತ್ತು KAS ಓದಬೇಕು, ನಾನು ಅದನ್ನು ಪಡೆಯಬೇಕಂತ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟದಲ್ಲಿ ಕುಂತು ಓದ್ತಾ ಇದ್ದಾನೆ. ಅದೇ ರೀತಿ ನನಗೂ ಅನಿಸುತ್ತದೆ, ನಾನು 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ ಏನಾದ್ರು ಕೋಚಿಂಗ್ ಬಂದಿದ್ರೆ ನಾನು ನನ್ನ ದೇವರಾಜಪುರದ ಕ್ಲಾಸ್ಮೇಟ್ ಅಲ್ಲ, ಅವನ ಹೆಂಗೆ ನಾನು IAS KAS ಮಾಡುವಂತ ಸಾಮರ್ಥ್ಯ ಈ ಶಿಕ್ಷಣ ಸಂಸ್ಥೆ ನನಗೆ ಕೊಡುತ್ತಿತ್ತು ಅನ್ನೋದು ಬಹಳ ಆಸೆ ಇತ್ತು. ಆದರೆ ನಾನು 8 ಮತ್ತು 10ನೇ ತರಗತಿ 2 ವರ್ಷ ಕಲಿತಿದ್ದರಿಂದ ನನಗೆ ಉಪಜೀವನಕ್ಕೆ ಆಗಲಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನವನ್ನು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆ ಯಾವತ್ತಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಯಾಕಂದ್ರೆ ನಮ್ಮ ಮನೆಯವರು ಕೂಡ ಬಹಳ ಕಷ್ಟದಿಂದ ನನ್ನನ್ನು ಬೆಳೆಸಿದವರೇ. ಯಾಕಂದ್ರೆ ಇವತ್ತು ಈ ಸಾಮರ್ಥ್ಯ ನನಗೆ ಬರಬೇಕಂದ್ರೆ ಗುರುಗಳಿಂದ ಮತ್ತು ಮನೆಯವರಿಂದನ ಬಹಳ ಅಮೂಲ್ಯವಾಗಿರುತ್ತದೆ. ಯಾಕಪ್ಪ ಅಂತಂದ್ರೆ ಅವತ್ತು ನಮ್ಮ ಅಣ್ಣಂದು ಕೂಡ ಏನದು ಗಾರೆ ಕೆಲಸ ಅಂದ್ರೆ ಸಿಮೆಂಟು ಕಟ್ಟಡನೆಲ್ಲ ಕಟ್ಟಿ ನನಗೆ ಸಣ್ಣ ಪುಟ್ಟ ಹಣಕಾಸುಗಳನ್ನು ಸಹಾಯ ನನಗೆ ಮಾಡಿಲ್ಲ ಅಂದ್ರೆ ಇವತ್ತಿಗೂ ನಾನು ಪಶು ಸಂಗೋಪನೆ ಇಲಾಖೆಯಲ್ಲಿ ನಾನು ಇವತ್ತು ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಗ್ತಿರ್ಲಿಲ್ಲ. ಆದ ಕಾರಣ ಇವಾಗ ಸಮಯ ಬಹಳ ಕಡಿಮೆ ಇರುವುದರಿಂದ ನನ್ನ ಮಾತುಗಳಿಗೆ 2 ವಿರಾಮವನ್ನು ಕೊಳ್ಳುತ್ತೇನೆ. ನಾನು ಭೀಮಣ್ಣ ಸರ್ ಮೊದಲ ವಿದ್ಯಾರ್ಥಿ. ಅಂದರೆ 2000 ಬ್ಯಾಚಲ್ಲಿ ಮೊದಲನೇ ಬಾರಿಗೆ ನವೋದಯ ಕೋಚಿಂಗ್ ಸೆಂಟರ್ನ ನಮ್ಮ ಬ್ಯಾಚಿಗೆ ಸ್ಟಾರ್ಟ್ ಮಾಡಿದರು. ಅದು ಏನಂದ್ರೆ ಹಳ್ಳಿಯಲ್ಲಿ ನಮ್ಮ ಕ್ಲಾಸ್ಮೇಟ್ಸು ರುದ್ರಮೋನಿ ಬೊಮ್ಮನಾಳ್ ಆಗಿರ್ಬೋದು, ಮಹೇಶ್ ಚಿತ್ವಾಡ್ಗಿ ಅವರು ಆಗಿರ್ಬೋದು ನಮ್ಮ ಕ್ಲಾಸ್ಮೇಟ್ಸು. ಅವ್ರೇನು ಮಾಡಿದರು, ಧಾರವಾಡ ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ರು. ಆದರೆ ಅಲ್ಲಿ ಇರದೇ ಇದ್ದ ಅವರಿಗೆ ಪೇರೆಂಟ್ಸ್ ಬಿಟ್ಟು ಇರ್ಲಾರ್ದ ಕಾರಣದಿಂದ ಏನು ಮಾಡಿದ್ರು ಅಂದರೆ ವಾಪಸ್ ಬೇವೂರಿಗೆ ಬಂದರು. ಬಂದ ನಂತರ ಏನು ಮಾಡಿದ್ರು ಅಂತಂದ್ರೆ ಭೀಮಣ್ಣ ಸರ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಯಾವುದೇ ರೀತಿ ನೀವು ಹೆಂಗಿದ್ರು ಕೋಚಿಂಗ್ ಹೇಳ್ತೀರಾ, ಸೊ ನವೋದಯ ಒಂದು ಹೇಳ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವಾಗ ಸರ್ ಆಯ್ತು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಅಂತಂದು ಏನು ಮಾಡಿದ್ರು, ನಮ್ಮ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ವರ್ಷದಲ್ಲಿ ಇಲ್ಕಲ್ಗಡದಿಂದ ಬರ್ತಕ್ಕಂಥ ಇಬ್ಬರು ಸ್ಟೂಡೆಂಟು ವಿರೂಪಾಕ್ಷ್ ಅಂತಂದು ಮತ್ತು ಮಂಜುನಾಥ್ ಅಂತಂದು ಅವರಿಬ್ರು ನಮ್ಮ ಬ್ಯಾಚಲ್ಲಿ ನಮ್ಮೂರಿಂದ ಅಂದರೆ 15 ಮಂದಿ 17 ಮಂದಿ ಒಳಗೆ 18 ಮಂದಿ ಒಳಗೆ ಏನಾಯ್ತಂದ್ರೆ ಇಬ್ರು ಸೆಲೆಕ್ಟ್ ಆದ್ವಿ, ನಾನೊಬ್ಳು ಮತ್ತು ಮಂಜುನಾಥ್ ಬಳಗೇರ್ ಅಂತಂದು ಇಲ್ಕಲ್ಗಡದವರು. ನಮ್ಮಿಬ್ರು ಜೀವನ ಏನಾಯ್ತಂದ್ರೆ ಚೆನ್ನಾಗೇ ಆಯ್ತು. ಸರ್ ಒಂದು ಕೋಚಿಂಗ್ ಮಾರ್ಗದರ್ಶನದಿಂದ ಇವರು ಕೂಡ ಚೆನ್ನಾಗಿ ಮಾಡಿದ್ರು. ಬಟ್ ಆ ಒಂದು ಪರಿಸ್ಥಿತಿಯಲ್ಲಿ ಏನಾಯ್ತಂದ್ರೆ ನಮ್ಮ ಮನೆಯಲ್ಲಿ ಬಡತನ ಇತ್ತು. ಸರ್ ಹೇಳಿದೆ ನಾನು, ಸರ್ ನಮ್ಮ ಮನೆಯಲ್ಲಿ ಕೋಚಿಂಗ್ ಕಳ್ಸಲ್ಲ ಒಲ್ಲೆ ನಾನು ಅಂತ. ಸರ್ ನಮ್ಮ ಸರ್ಕಾರಿ ಶಾಲೆ ಒಳಗೆ ಬಂದು ಎಲ್ಲ ಗುರುಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ 3:15 ನಮ್ಮ ಕೋಚಿಂಗ್ ಕಳಿಸ್ರಿ ಅಂತಂದು ಏನು ಮಾಡಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು. ತದನಂತರ ಏನು ಮಾಡಿದ್ರು, ಸರ್ಕಾರಿ ಗುರುಗಳು ಎಲ್ಲರೂ ಅವ್ರನ್ನ ನಮಗೆ ಕೋಚಿಂಗ್ ಕಳಿಸಿದ್ರು. ಆ ಒಂದು ದಿನದಲ್ಲಿ ಏನು ಮಾಡಿದ್ರೆ ಬರೀ 3 ತಿಂಗಳು ಮತ್ತು 3 ತಾಸಿನಲ್ಲಿ ಏನು ಮಾಡ್ತಿದ್ವಿ, ನಾವು ದಿನಕ್ಕೆ 3 ತಾಸು ಅಷ್ಟೇ ನಾವು ಕೋಚಿಂಗ್ ಕಲ್ತಿದ್ವಿ. ಈ ಬೆಳಿಗ್ಗೆಯಿಂದ ನೈಟ್ವರೆಗೂ ಏನು ಮಾಡ್ತಿದ್ದಿಲ್ಲ, ನಾವು ಕೋಚಿಂಗನ್ನು ತೊಗೊತಾ ಇದ್ದಿಲ್ಲ. ಅಷ್ಟರೊಳಗೆ ಏನು ಮಾಡ್ತಿದ್ವಿ, ಅಷ್ಟು ಕಲ್ತಿದ್ದಂಥ ವಿದ್ಯೆಯಲ್ಲಿ ನಾವೇನು ಮಾಡಿದ್ವಿ, ನವೋದಯ ಪಾಸ್ ಆದ್ವಿ. ಸರ್ ಏನು ಮಾಡಿದ್ರು, ನಾನು ನವೋದಯ ಕಲಿಯಕ್ಕೆ ಆಗಲ್ಲ ಸರ್ ಅಂದಿದ್ದ ಕಾರಣದಿಂದ ತಾವೇ ಪುಸ್ತಕವನ್ನು ಕೊಟ್ಟು ನೀನು ಯಾವ ಫೀಸ್ ಕೊಡೋದು ಬೇಡ, ಯಾವುದೇ ರೀತಿಯ ನಿನ್ನಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಂತಂದು ಹೇಳಿ
ತಾವೇ ಪುಸ್ತಕವನ್ನು ಕೊಟ್ಟು ತಾವೇ ನವೋದಯ ಎಕ್ಸಾಮ್ ಬರ್ಸಿದ್ರು. ಅಲ್ಲಿ ನಾವು ಸೆಲೆಕ್ಟ್ ಆಗಿ ಈ ಒಂದು ಹುದ್ದೆಯಲ್ಲಿ ಚೆನ್ನಾಗಿದ್ವಿ. ಆದರೆ ನಂದು ಗೌರ್ಮೆಂಟ್ ಜಾಬ್ ಅಲ್ಲ, ನಾನು ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ MHPS ಅಲ್ಲಿ. ಇಲ್ಲಿಂದ ಹಳ್ಳಿಯಿಂದ ಹೋದಾಗ ನಾನು ನವೋದಯ ಸ್ಕೂಲಲ್ಲಿ ಇಂಗ್ಲೀಷ್ ಕಲಿಯೋದಕ್ಕೆ ಕಷ್ಟಪಟ್ಟೆ. ಬಟ್ ಅಲ್ಲಿ ಹೋದ್ಮೇಲೆ ನಾನು ಏನು ಮಾಡಿದೆ, ಇಂಗ್ಲೀಷ್ ಕಲ್ಕೊಂಡು ಹೊರಗಡೆ ಬಂದೆ. ಈ ವಿದ್ಯೆ ಈಗ ಸರ್ಕಾರಿ ಶಾಲೆಯಲ್ಲಿ KPS ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಪಾಠ ಮಾಡಲು ನನಗೆ ಅನುಕೂಲವಾಗಿದೆ. ಇಷ್ಟು ನನ್ನ ಎತ್ತರದಲ್ಲಿ ಬೆಳೆಸಿದಂಥ ನನ್ನ ತಂದೆ ದುಂಡಪ್ಪ ಕೊಳ್ಜಿ ಆಗಿರ್ಬೋದು, ನನ್ನ ತಾಯಿ ಲಕ್ಷ್ಮವ್ವ ಆಗಿರ್ಬೋದು, ಮತ್ತು ನನ್ನ ಗುರುಗಳು ಭೀಮಣ್ಣ ಸರ್ ಆಗಿರ್ಬೋದು, ಮತ್ತು ನನ್ನ ಪತಿಯಾದಂಥ ಶರಣು ಬಳ್ಳಾರಿ ಅವರಾಗಿರ್ಬೋದು, ಎಲ್ಲರ ಸಹಕಾರ ನನಗಿದೆ. ನೀವು ಕೂಡ, ಯಾಕಂದರೆ ನಾವು ಕಲಿತಕ್ಕಂಥ ಪಕ್ಷದಲ್ಲಿ ವಿದ್ಯೆ ಕಲಿಬೇಕನ್ನೋ ಹಂಬಲ ಇತ್ತು, ಆದರೆ ಹಣದ ಕೊರತೆ ಇತ್ತು. ಆದ್ರೆ ನಿಮ್ಗೇನಾಗಿದೆ, ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ನಿಮ್ಗೆ ಏನ್ ಮಾಡ್ತಾರ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನೀವು ಹೋದ್ರಿ ಅಂತ ಇಲ್ಲಿ ಶಾಲೆ ಕಳಿಸ್ತಾರ. ನೀವೇನ್ ಮಾಡ್ತೀರಿ, ಪುಸ್ತಕದ ಹೊರೆ ಆಗಿದೆ ಹೊರತು ತಲೆಯಲ್ಲಿ ವಿದ್ಯೆ ಇಲ್ಲ. ಆದ್ರೆ ವಿದ್ಯೆಯನ್ನ ತುಂಬ್ಕೋರಿ. ಈ ಒಂದು ಶಿಕ್ಷಣ ಸಂಸ್ಥೆ ಏನಾಗಿದೆ, ಹಳ್ಳಿಗೆ ಒಂದು ಸೊಬಗನ್ನ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಆಗಿದೆ. ನೀವು ಕೂಡ ಇಲ್ಲಿ ಕಲೀರಿ, ಕಲ್ತು ಒಂದು ದೊಡ್ಡ ಹುದ್ದೆಯಲ್ಲಿ ಹೋಗ್ಲಿ, ಈ ಶಿಕ್ಷಣ ಸಂಸ್ಥೆ ಒಂದು ದೊಡ್ಡ ಎತ್ತರಕ್ಕೆ ಹೋಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ತಮ್ಮ ಅನುಭವದ ಮಾತುಗಳನ್ನು ಹೇಳಿದಂಥ ಶಿಲ್ಪಾ ಟೀಚರ್ ಅವರಿಗೆ ಧನ್ಯವಾದಗಳು. ಅದರ ಸಾರ್ಥಕತೆ ಬೇವೂರಿನ ಈ ಪವಿತ್ರ ನೆಲದಲ್ಲಿ ಅದನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಸಾರ್ಥಕವಾದ ಮಾತುಗಳನ್ನ ಪ್ರಾರಂಭದಲ್ಲಿ ಮನದಾಳದ ಮಾತ ಅನ್ನುವ ಹಾಗೆ ಉಚ್ಚರಿಸಬೇಕು, ಹೇಳಬೇಕು ಅನ್ನುವ ಲವಲವಿಕೆಯಿಂದ ಬಂದು ನನ್ನ ಸನ್ಮಿತ್ರ ಭೀಮಣ್ಣ, ಹೆಸರು ಭೀಮಣ್ಣ, ಅವನ ವಿಚಾರ ಭೀಮಗದೆಯಂತೆ ಏನಪ್ಪ ಅಂದ್ರೆ ದೂರದೃಷ್ಟಿ ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಆತನ ಹಾದಿಯಲ್ಲಿಯೇ ಮಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿರ್ತಕ್ಕಂತಹ ಆ ಚಿರ ನೆನವಿನ ದ್ಯೋತಕವಾಗಿ ಇಲ್ಲಿಗೆ ಬಂದಿದ್ದೇನೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಎರಡೇ ಎರಡು ಮಾತುಗಳನ್ನು, ಯಾಕಂದ್ರೆ ನನ್ನ ಸನ್ಮಿತ್ರ ಕುಡುಗುಂಟಿ ಈರಪ್ಪ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಮಕ್ಕಳ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಖಂಡಿತವಾಗಿ ಏನಪ್ಪಾ ಅಂತಂದ್ರೆ ಸಮಯ ವೇಸ್ಟ್ ಮಾಡದೆ ನೇರವಾಗಿ ಒಂದೇ ಒಂದು ಮಾತು ಹೇಳ್ತೇನೆ. ಇವನಾರವ ಎನ್ನದೇ ಇವ ನಮ್ಮವ ಅನ್ನುವ ಭಾವನೆಯಿಂದ ಇವತ್ತು ಭೀಮಣ್ಣ ಈ ವೇದಿಕೆಯನ್ನೇನು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾನೆ. ಅವನಲ್ಲಿರ್ತಕ್ಕಂಥ ದೂರದೃಷ್ಟಿ, ಕಸುವು, ವಿಚಾರದ ಸರಣಿ ಬಹುತೇಕವಾಗಿ ಸರ್ವೇ ಜನ ಸುಖಿನೋ ಭವಂತು, ಆರ್ಯರ ನುಡಿಯ ಹಾಗೆ ಬಸವಣ್ಣನ ಸಮತಾವಾದ ತತ್ವದ ಅಡಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಆ ವ್ಯಕ್ತಿ ಕಟ್ಟಿದ್ದಾನೆ. ಅದೇ ದಾಟಿಯಲ್ಲಿ ಏನಪ್ಪಾ ಅಂದ್ರೆ ಅದನ್ನು ಕೊಂಡೊಯ್ಕೊಂಡು ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾನು ಕಂಡು ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ಮಂಗಲ ಹಾಡುವುದಕ್ಕಿಂತ ಪೂರ್ವದಲ್ಲಿ ಇಲ್ಲೇ ಕೂತ್ಕೊಂಡು ಆ ಸಂಸ್ಥೆಯ ಬಗ್ಗೆ ಒಂದು ಕವಿತೆಯನ್ನು ನಾನು ಬರೆದಿದ್ದೇನೆ. ಅದನ್ನು ಓದಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಪೂಜ್ಯರು ದಯಮಾಡಿಸಿದ್ದಾರೆ, ಅವರ ಪಾದಕ್ಕೆ ನಮಸ್ಕರಿಸಿ, ಹಿರೇಮಠ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಯಜಮಾನರು ಅಧ್ಯಕ್ಷರಾಗಲಿ, ಈ ಊರಿನ ಸಮಸ್ತ ದೈವ ಇಲ್ಲಿ ಪಾಲ್ಗೊಂಡಿದೆ. ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಪಾಲಕರಿದ್ದೀರಿ, ಎಲ್ಲರೂ ನನ್ನ ನೆನೆಸಿಕೊಂಡಿದ್ದೀನಿ ಅಂತ ಹೇಳಿ ಭೀಮಣ್ಣ ಮತ್ತು ಅವರ ಸಂಪುಟ ಸಹೋದ್ಯೋಗಿ, ಬಹುತೇಕ ಸಂಪುಟ ಅಂತ ನಾನು ಅಂತೀನಿ, ಏನಂದ್ರೆ ಶಿಕ್ಷಕರ ಮಂಡಳಿ ಇಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥೈಸಿಕೊಂಡು ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ. ಪ್ರತಿಭಾವಂತ ಮಕ್ಕಳ ಏನಪ್ಪಾ ಅಂದ್ರೆ ಭವಿಷ್ಯದ ಬೆಳಕು ಇಲ್ಲಿ ಕಾಣ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಬರೆದಿರತಕ್ಕಂತಹ ಈ ಕವಿತೆಯನ್ನ ಓದಿ ನನ್ನ ಮಾತಿಗೆ ನನ್ನ ಮಂಗಲ ಕೋರ್ತೇನೆ. ದಯವಿಟ್ಟು ಸಮಯದ ಪ್ರಜ್ಞೆ ನನ್ನನ್ನು ಕಟ್ಟಿ ಹಾಕಿದೆ. ಮತ್ತೊಂದು ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಕುದುರೆಮುಖಕ್ಕೆ ಹೋಗಬೇಕಾಗಿದೆ, ಅವರಿಗೆ ನಾನು ಸಂದೇಶ ಕೊಟ್ಟಿದ್ದೇನೆ ಅನ್ನುವುದನ್ನ ಹೇಳಿ, ಬಹುತೇಕವಾಗಿ ನಿಮ್ಮೆಲ್ಲರೂ ನನ್ನ ಹೃದಯದಲ್ಲಿದ್ದೀರಿ, ನನ್ನ ಧ್ವನಿಯಲ್ಲಿ ಅಡಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಬರೆದಿರತಕ್ಕಂಥ ಇಲ್ಲಿಯೇ ಕೂತ್ಕೊಂಡು ಈ ವ್ಯಕ್ತಿಯ ಈ ಪವಿತ್ರ ತಾಣವನ್ನು ಅರ್ಥೈಸಿಕೊಂಡು ಕವಿಯಾಗಿ ಸಾಹಿತಿಯಾಗಿ ಒಂದು ಚುಟುಕು ಕವಿತೆಯನ್ನು ಬರೆದಿದ್ದೇನೆ. ಅದನ್ನು ಓದಿ ನನ್ನ ಮಾತಿಗೆ ಮಂಗಲ ಕೋರ್ತೇನೆ. ಜ್ಞಾನಾಮೃತದ ಪವಿತ್ರ ಸರೋವರ ಅಂತ ಇದು ಬಯಲು ಸೀಮೆಯ ಶಿಕ್ಷಣ ಸಂಸ್ಥೆಯ ಹೆಮ್ಮರ, ಜ್ಞಾನ ದೇಗುಲ ಕೀರ್ತಿಯ ಪವಿತ್ರ ನೇತ್ರ,
ಬೇವೂರಿನ ಕೀರ್ತಿ ಬೆಳಗಿಸಿರುವ ಜ್ಞಾನದಾತ್ರೆ, 18 ವರ್ಷಗಳ ಸುದೀರ್ಘ ಸೇವೆಗೈದ ಸಂಸ್ಥೆಯ ಈ ಪರಿಸರ, ಪ್ರತಿಭಾವಂತ ಮಕ್ಕಳ ಬಾಳ ಬೆಳಗಿಸಿದ ಸುವಾರ್ತೆಯ ಶಿಖರ, ಭೀಮಣ್ಣ ಎಚ್.ಕೆ. ಗುರುಗಳ ದೂರದೃಷ್ಟಿಯ ಧಾರಾಪಾತ್ರೆ ಅಂದ್ರೆ ಅದು ಹಾಗೆ ಇಳಿತಾ 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 ಹೋಗ್ತಿರ್ತದೆ. ಅಂತಹ ಒಂದು ಧಾರಾಪಾತ್ರೆ ಆ ಪುಣ್ಯಾತ್ಮ ಕಟ್ಟಿದ್ದಾನೆ. ರಾಷ್ಟ್ರದ ಸಾಕ್ಷರತಾ ಪ್ರಸಾರಕ್ಕೆ ನಿಷ್ಠಾವಂತಿಕೆಯ ಸೇವಾ ತತ್ಪರತೆ, ಉತ್ತರೋತ್ತರ ಬಾಳಿ ಬೆಳಗಲಿ ಈ ವಿದ್ಯಾಸಂಸ್ಥೆಯ ಕೀರ್ತಿ, ಅರ್ಥವತ್ತಾದ ಶೈಕ್ಷಣಿಕ ಸೇವೆಯ ಮಂದಿರ, ಹಿರಿಮೆ ಗರಿಮೆಗೆ ಪಾತ್ರವಾದ ವಿದ್ಯಾದೇವತೆಯ ಹಂದರ, ಸ್ವಾಮಿ ವಿವೇಕಾನಂದರ ನೆನಪನ್ನು ಚಿರಸ್ಥಾಯಿಗೊಳಿಸಿರುವ ಪವಿತ್ರ ಸಾಗರ, ಕೊಪ್ಪಳ ನಾಡಿನಲ್ಲಿಯೇ ಕೀರ್ತಿ ಪತಾಕೆ ಹಾರಿಸಿರುವ ಜ್ಞಾನಾಮೃತ ಸೇವಾ ಸರೋವರ. ಧನ್ಯ ಭೀಮಣ್ಣ, ಯು ಆರ್ ವೆರಿ ಲಕ್ಕಿ ಮ್ಯಾನ್. ಮೋಸ್ಟ್ ಗಾಡ್ ಹ್ಯಾಸ್ ಟು ಗಿವ್ ಗುಡ್ ಸ್ಟ್ರೆಂತ್ ಹಿಯರ್ ಆಫ್ಟರ್ ಅಂತ ಹೇಳ್ಬಿಟ್ಟು ಒನ್ಸ್ ಅಗೇನ್ ಐ ಆಮ್ ಪ್ರೇಯಿಂಗ್ ಟು ದಿ ಲಾರ್ಡ್ ಟು ಗಿವ್ ಗುಡ್ ಸ್ಟ್ರೆಂತ್ ಇನ್ ಯುವರ್ ಫ್ಯೂಚರ್ ಡೇಸ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಪೂಜ್ಯರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಆಶಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಖುಷಿ ಆಗುತ್ತೆ, ಆದ್ರೆ ಟೈಮ್ ಇಲ್ಲ. ಮಕ್ಕಳು ಈಗಾಗಲೇ ವಾರಗಟ್ಟಲೆ ಒಂದು ಒಳ್ಳೆ ಉರುಪಿನಿಂದ ಟ್ರೈನಿಂಗ್ ತೊಗೊಂಡು ಟೀಚರ್ ಜೊತೆಗೆ ಇದನ್ನು ಮಾಡಿ ಅವರ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ಬೇಕಂತೇಳಿ ಇವತ್ತು ಕಾಯ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ನಾವು ಕಾಯಿಸೋದು ಬೇಡ. ನಾನು ಒಂದೇ ಮಾತು ಹೇಳ್ತೀನಿ, ಭೀಮಣ್ಣ ಸರ್ ನೆಕ್ಸ್ಟ್ ಟೈಮ್ ನೀವೇನಾರ ಕಾರ್ಯಕ್ರಮ ಇಟ್ಟರೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ವೇದಿಕೆ ಕಾರ್ಯಕ್ರಮ 8 ಗಂಟೆಗೆ ಮುಗಿಸಿ ಮಕ್ಕಳಿಗೆ ಅವಕಾಶ ಕೊಡ್ಬೇಕು. ಯಾಕಂತಂದ್ರೆ ನೀವು ಖುಷಿಯಿಂದ ಎಲ್ಲರನ್ನ ಕರೆಸ್ತೀರಿ, ಎಲ್ಲರನ್ನು ಮಾತಾಡಿಸ್ತೀರಿ, ಆದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತಾ. ದಯವಿಟ್ಟು ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನ್ನ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಇವತ್ತು 6 ಜನ ಓದಿ 4 ಜನ ಇಂಜಿನಿಯರ್, ಒಬ್ಬರು MSc ಮಾಡ್ತಾ ಇದ್ದಾರೆ, ಒಬ್ಬತ್ತ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗ್ಯಾನ. ಭಾಳ ಖುಷಿ. ಯಾಕಂತಂದ್ರೆ ಇಂಥ ಶಾಲೆಯಲ್ಲಿ ಓದಿದ್ರೆ ಮಕ್ಕಳು ಒಳ್ಳೆ ಗೌರವದಿಂದ ಬಾಳ್ತಾರಂತ ನನಗೂ ಭಾಳ ಖುಷಿ ಆಗುತ್ತೆ. ಈಗಾಗಲೇ ನೋಡಿದಿಲ್ಲಿ ಡಾಕ್ಟರು, ಇಂಜಿನಿಯರ್ಸು, ವೆಟರ್ನರಿ ಎಷ್ಟೋ ಇವತ್ತು ಹಳೆ ವಿದ್ಯಾರ್ಥಿಗಳು ತಮ್ಮ ಸರ್ಕಾರಿ ನೌಕರಿಯನ್ನು ಪಡೆದು ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಬಂದು ಭಾಳ ಖುಷಿ. ಅದಕ್ಕೆ ಇವತ್ತು ಶಿಕ್ಷಕರು ಒಂದು ಆಶೆ ಪಡೋದಿಷ್ಟೇ, ಅವ್ರು ಯಾವತ್ತೂ ದುಡ್ಡು ಆಸೆ ಆಕಾಂಕ್ಷೆ ಪಡಲ್ಲ. ನನ್ನ ಕೈಯಲ್ಲಿ ಓದಿರ್ತಂಥ ಮಕ್ಕಳು ವೇದಿಕೆ ಮೇಲೆ ಕುಂದಿರ್ಬೇಕು ವಿನ ಕೆಳಗೆ ಕುಂದಿರಬಾರ್ದು. ನಾನು ಕೆಳಗೆ ಕುಂತು ನನ್ನ ಕೈಯಲ್ಲಿ ಹೊರತ ಮಕ್ಕಳ ಮೇಲೆ ಕುಂದಿರ್ತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಮಕ್ಕಳನ್ನ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತಾರೆ ವಿನ ಅವ್ರು ಯಾವುದೇ ಆಸೆ ಆಕಾಂಕ್ಷೆ ಇಟ್ಟಿಲ್ಲ. ನಾನು 6 ಮಕ್ಕಳು ಓದಿದ್ರು ಕೂಡ ನಾನು ಇಲ್ಲಿ ಏನು ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ರಿ ಗುರುಗಳು. ನಾನು ಮಕ್ಕಳಿಗೆ ಏನು ದುಡ್ಡು ಕೊಟ್ಟಿಲ್ಲ, ಆದ್ರೆ ಈ ಶಾಲೆಗೆ ಏನು ನಂದು ಸಹಾಯ ಸಹಕಾರ ಇಲ್ಲ. ಆದ್ರೆ ಭೀಮಣ್ಣ ಸರ್ ಇಂಥ ಸ್ಕೂಲನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಬಹಳ ಖುಷಿ. ಇವತ್ತು ಕೊಟ್ರಪ್ಪಣ್ಣ ಹೇಳಿದಾಗೆ ಕೊಟ್ರಪ್ಪಣ್ಣ ಇವ್ರಕಿಂದ ಇಂದ ಸ್ಕೂಲ್ ಸ್ಟಾರ್ಟ್ ಮಾಡಿ ಇವತ್ತು 100 ಬಿಲ್ಡಿಂಗ್ ಕಟ್ಟಿದ್ರೆ 6 ಭೀಮಣ್ಣ ಸರ್ ತಟ್ಟೆಗಾದ್ರೆ ಇನ್ನ ಅದಕ್ಕೆ ಕೊಟ್ರಪ್ಪಣ್ಣ ಯಾವ ರೀತಿಯಲ್ಲಿ ಆದ್ರೂ ಉಸಿಲಿ ಮಾಡಿ ಇವತ್ತು ಬಿಲ್ಡಿಂಗ್ ಕಟ್ತಾನ. ಆ ಚಾಳಿಯನ್ನ ನಮ್ಮ ಏನು ಭೀಮಣ್ಣ ಸರ್ಗೆ ನೀವು ದಯವಿಟ್ಟು ಕಲಿಸ್ಬೇಕು, ಅವ್ರಿಗೆ ಸಹಾಯವನ್ನು ನೀವು ಖಂಡಿತವಾಗಿ ಮಾಡ್ಬೇಕು. ಯಾಕಂತಂದ್ರೆ ನೀವು ದೊಡ್ಡವರಿಗೆ ಬರೇ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಡ್ರಿ, ಸಣ್ಣ ಸಂಸ್ಥೆ ಬಗ್ಗೆ ಬಹಳ ಲಕ್ಷ್ಯ ವಹಿಸ್ರಿ. ಯಾಕಂದ್ರೆ ಇವತ್ತು ನಾನು ಕೊಟ್ರಪ್ಪಣ್ಣ ಸ್ಕೂಲಿಗೆ ಸ್ವಲ್ಪ ಅನುದಾನ ಕೊಟ್ಟೆ ZP ಮೆಂಬರ್ ಇದ್ದಾಗ, ಆದ್ರೆ ಭೀಮಣ್ಣ ಸರ್ ಸ್ಕೂಲಿಗೆ ಕೊಟ್ಟಿಲ್ಲ. ನಾನು ವೈಯಕ್ತಿಕ ಏನು ಸಹಾಯ ಮಾಡಿ, ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಕೊಟ್ರಪ್ಪಣ್ಣ ಮುತ್ತಳರ ಹತ್ರ, ನೀವು ದಯವಿಟ್ಟು ನೀವೇನು ಕೆಲಸ ಮಾಡ್ತೀರಿ ನಮ್ಮ ಭೀಮಣ್ಣ ಸರ್ನ ಬಾಜು ಇಟ್ಕೊಂಡು ಅವ್ರಿಗೆ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಎಲ್ಲದನ್ನು ಕೂಡ ನೀವು ಇದನ್ನು ಮಾಡ್ರಿ. ಆದ್ರೆ ಇಲ್ಲೇನು ಹಳೆ ವಿದ್ಯಾರ್ಥಿಗಳು ಬಂದು ವೇದಿಕೆ ಮೇಲೆ ಕುಂತೀರಿ, ನೀವೇನು ಬರೇ ಭಾಷಣ ಮಾಡಿದಿರಿ, ದಯವಿಟ್ಟು ಆ ಭಾಷಣ ಕಡಿಮೆ ಮಾಡಿ ಸರ್ ಬಗ್ಗೆ ಲಕ್ಷ್ಯ ವಹಿಸ್ತಕ್ಕಂಥ ಕೆಲಸ ಹಳೆ ವಿದ್ಯಾರ್ಥಿಗಳು ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ನೀವು ಇಲ್ಲಿದ್ದ ಬೆಳೆದಿರಿ ಅಂದಮೇಲೆ ಆ ಬೆಳೆದ ಸಂಸ್ಥೆಗೆ ನಮ್ದಾದ್ದು ಒಂದು ಏನೋ ಋಣವನ್ನ ತೀರಿಸ್ಬೇಕಲ್ಲ. ಅದಕ್ಕೆ ನೀವು ಕೂಡ ನಿಮ್ಮ ಕೈಲಾದ ಮೆಟ್ಟಿಗೆ, ನಾನು ಇಷ್ಟು ಅಷ್ಟು ಅಂತ ಹೇಳಿಗಲ್ಲ, ನಿಮಗೆ ಎಷ್ಟು ದೇವ್ರ ಶಕ್ತಿ ಕೊಡ್ತಾನ, ಎಷ್ಟು ನಿಮಗೆ ಸಹಾಯ ಮಾಡೋಕ್ಕಾಗ್ತದೆ, ಅದು ಒಂದೇ 100 ರೂಪಾಯಿ ಕೊಡ್ರಿ, ಅದು ಆ ಸಂಸ್ಥೆಗೆ ದೊಡ್ಡ ಅನುಕೂಲ ಆಗುತ್ತೆ. ನಾವು ಇಷ್ಟು ಅಷ್ಟು ಅಂತ ಹೇಳಗಲ್ಲ, ನಾನು ಕೂಡ ಸಹಾಯ ಮಾಡೋದ್ರ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ಕೂಡ ಆದಷ್ಟು ಈ ಸಂಸ್ಥೆ ಬಗ್ಗೆ ಗೌರವ ಜೊತೆಗೆ ನಿಮ್ಮ ಆರ್ಥಿಕ ಸಹಾಯ ಕೂಡ ಇರಲಿ ಅನ್ನೋ ಮಾತನ್ನು ಹೇಳಿ, ಇವತ್ತು ಟೈಮ್ ಭಾಳ ಆದರೂ ಕೂಡ ಹೆಚ್ಚಿಗೆ ಮಾತಾಡಿ ದಯವಿಟ್ಟು ಕ್ಷಮಿಸ್ಬೇಕು. ಅದಕ್ಕೆ ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಕಾಳಜಿ ವಹಿಸ್ರಿ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ಆರಾಧ್ಯ ಗುರುಗಳು
ಮೊಸಳಿಗೆ ಮರುವ ಚುಚ್ಚಿ ಯಾರನ್ನೂ ಇಲ್ಲಿ ಮುಟ್ಟಬೇಡ ಅಂತ ಆಶೀರ್ವದಿಸಿದ ನನ್ನ ಬೆಳಗಾವಿಯ ಖಾನಾಪುರ ಸಿದ್ಧಲಿಂಗೇಶ್ವರ ಹಿರೇಮಠದ ಗುರುಗಳನ್ನು ಸ್ಮರಿಸುತ್ತಾ ಮಾತಾಡಕ್ಕೆ ಭಾಳ ಟೈಮ್ ಇಲ್ಲ. ವೇದಿಕೆಯ ಮೇಲೆ ಭಾಷಣಕಾರಾದ ನಮ್ಮವರಾದ ಕೊಟ್ರಪ್ಪ ತೋಟದವರು ಎಷ್ಟು ಚಂದ ಐತೆ ನೋಡಿ ಹೆಸರು. ಅದು ಈ ಗ್ರಾಮದ ಪಂಚಾಯತಿ ಅಧ್ಯಕ್ಷರು ಮಾತ್ರ ಸುರಪರಾದಂಥ ಅಧ್ಯಕ್ಷರೇ, ಈ ವೇದಿಕೆ ಮೇಲೆ ಅವರಿವರನ್ನದೇ ಎಲ್ಲ ನನ್ನ ಬಂಧುಗಳವರು, ಭೀಮಣ್ಣನವರೇ, ಅವರ ಸಿಬ್ಬಂದಿಯವರೇ, ಇಲ್ಲಿ ನೆರೆದಂತ ಎಲ್ಲ ಕುಂತಂತ ತಂದೆ ತಾಯರೇ, ಟಿವಿ ಮಾಧ್ಯಮದರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣಾರ್ಥಿಗಳು. ಪ್ರತಿ ವರ್ಷವೂ ನನ್ನ ಕಾರ್ಯಕ್ರಮಕ್ಕೆ ಅಧಿವೇಶನದ ಕರೆದೇ ಕರ್ತಾರೆ. ಅವ್ರ ಮನೆ ತೊಟ್ಲ ಕಾರ್ಯ ಆಗಲಿ, ಲಗ್ನ ಆಗಲಿ, ಭೀಮಣ್ಣವ್ರ ಗುರುಗಳನ್ನ ಒಟ್ಟ ಬಿಡುವುದಿಲ್ಲ. ನಾ ಎಷ್ಟು ದೂರ ಇದ್ರು ಒಂದಿನ ಮುದ್ದೆ ಬಳಕಿದ್ದೆ, ಏನೂ ಹೇಳಿಲ್ಲ. ಆ ಫೋನ್ ಮಾಡಿದೆ ನಿನ್ನೆ, ನಾ ಇಲ್ಲಿಗೆ ದಯಮಾಡಿಸಿದ್ದು ಅಂತ. ಎಷ್ಟೊಂದು ಬಾಂಧತ್ವ ಐತಂದ್ರೆ ನಮಗೂ ಆಗೋಲ್ಲದು. ಯಾರ ಬೀಗರು ಬಂದ್ರೆ ಶಿಷ್ಯರು ಬಂದು ತಮಗೆ ನೀರು ಕೊಡೋದಾಗೋದಿಲ್ಲ. ಏನು ಹುಡುಗಾಟ ಮಾತಾಯ್ದು. ಇಷ್ಟೆಲ್ಲ ವಿದ್ಯಾಸಂಸ್ಥೆ. ಅದಕ್ಕೆ ಆಗಲೇ ಹೇಳಿದ್ರು, ಅವ್ರ ಗುರುವನ್ನು ಎಂದೂ ಅವರು ಬಿಟ್ಟಿಲ್ಲ ಅಂದಾಗ ಗುರು ಆಶೀರ್ವಾದ ಎಂದೂ ಕೈ ಬಿಟ್ಟಿಲ್ಲ. ಎಂತ ಮಾತು ಏನಿದ್ದಿಲ್ಲ. ಭೀಮಣ್ಣನವರು ಹಿಂದಿಲ್ ಒಂದು ಸ್ವಲ್ಪ ನೆನಪು ಮಾಡ್ತೇನೆ, ನಾ ಯಾರ್ದು ಮಾತಾಡೋದಿಲ್ಲ. ನಿನ್ ನೋಡಿ ಬಹಳ ತ್ರಾಸಾತು. ಗುರು ಕೃಪೆಯಿಂದ 5 ಹೊಳೆ ನೀರು ತಂದು ಇಲ್ಲೇ ಈ ಗದ್ಗೆ ಒಳಗೆ ಏನೈತಲ್ಲ ತರದೊಳಗೆ ಹಾಕೋನಂದ್ವಿ. ಅದು ಗುರು ಕೃಪೆ. ಹೋದ್ಸಲ ಹೇಳಿದ, ಹೋದ ತಿಂಗಳ ಅಧ್ಯಕ್ಷರಿದ್ರು, ಇದು ಬರೋದ್ರೊಳಗೆ RCC ಆಗ್ಬೇಕಂದ್ರು. ಇಲ್ಲೆಲ್ಲ ಈಗ ಫಸ್ಟ್ ಇಯರ್ ಎಲ್ಲ ನಮ್ಮ ಹುಡ್ರು ಇದ್ವಲ್ಲ, ಆಚೆ ಕಡೆ ಊರಾಗಿದ್ರು. ಅವ್ರ ಮಾವಂದರು ಕೇಳಿದ್ರೆ ಕೊಡ್ಲಿಲ್ಲ, ನಿಮ್ಮ ಹೊಲ್ದಾಗ ಮಾಡೋಣ ಅಂದ್ರು. ನೋಡಿದ ಆಶೀರ್ವಾದ, ಗುರುವಿನ ಬಲ. ಅದಕ್ಕೆ ನೀನ್ ಯಾರೋ, ನಿನ್ನ ಹಂಗೆ ಹಾಕು, ಅದಕ್ಕೆ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಎಂತಾವ. ಅದಕ್ಕೆ ಅಂತ ಭೀಮಣ್ಣನವರು ಅಜಾತ ಸತ್ರು ನೋಡವ್ರ ತಮ್ಮಂದು ಎಲ್ಲರೂ ಕೂಡಿಕೊಂಡು ವಿದ್ಯೆ. ಇಲ್ಲಿ ನೋಡಿದ್ರೆ ಬಹಳ ಕೋಚಿಂಗ್ ಸೆಂಟರ್ ನೋಡಿ, 27 ಮಂದಿ ನೌಕರಿ ಎಲ್ಲಾರು ಮಾಡ್ತೀವಿ, ಎಲ್ಲರಿಗೆ ಪಗಾರ ಕೊಡ್ತಾನಂದ್ರೆ ಎಲ್ಲಿಂದ ತರ್ತಾನ ಅಂತಾರೆ. ಅದು ಗುರುವಿನ ಆಶೀರ್ವಾದ. ಹೆಂಗಾರ ಭಗವಂತ ಬೆಣಕಾಡೆ ಬಂದು ಇಳಿಸ್ತಾನ. ಸಿದ್ಧಲಿಂಗೇಶ್ವರ ತಂದೆ ತಾಯರ ಆಶೀರ್ವಾದ ಬಹಳ ಮುಖ್ಯ. ಅದಕ್ಕೆ ನಿಮಗೆ ನಾವೇನು ಹೇಳಕತ್ತೇನಂದ್ರೆ, ನೀವು ಎಲ್ಲಿ ಬಿಡಬೇಡ್ರಿ. ಇದ್ರೆ ಪ್ರತಿ ವರ್ಷನೂ ಹೇಳ್ತೀನಿ, ಇಲ್ಲೇ ಕೋಚಿಂಗ್ ಸೆಂಟರ್, ಭೀಮಣ್ಣವರು ಕೋಚಿಂಗ್ ಸೆಂಟರ್, 1ನೇ ತಾತ್ 2ನೇ ತಾತ್ SLC ಸೆಕೆಂಡ್ ಇಯರ್ BA ಡಿಗ್ರಿ ಮಟ್ಟನ ಹೋಗುತ್ತದೆ. ಅಚ್ಚನ ಆಣೆ, ಅದು ಆಶೀರ್ವಾದ. ಅದಕ್ಕೆ ನಾವೇನು ತಿಳ್ಕೊಂಡ್ವಿ ಅಂದ್ರೆ, ಎಷ್ಟೊಂದು ವ್ಯಕ್ತಿ ಹುಡುಗ ನೋಡಿದ್ರೆ ಬಹಳ ಸಂತೋಷ. ನಮಗೇನೋ ಸಣ್ಣ ಆದ್ರೆ ಇಷ್ಟೊಂದು ಸಾಧನೆ. ಅದಕ್ಕೆ ಇಲ್ಲೇನು ಗ್ರಾಮ ಪಂಚಾಯತಿ ಅವ್ರಿಗೆ ಒಂದು ನಾನು ಭಿಕ್ಷೆ ಕೇಳ್ತೇನೆ. ವರ್ಷಕ್ಕೆ 9 ಕೋಟಿ ಚಿಲ್ಲರ ಇದ್ದೆ ನಾನು. ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ 1 ಕೋಟಿ ಕೊಡ್ರಿ, ಏನಾಗೋದಿಲ್ಲ. ಮುಂದಿನ ಸಲ ಆರಿಸಿ ಬಂದು ಮತ್ತೆ ನೀವು ಹಾಕ್ಯಾರಿ ಅಧ್ಯಕ್ಷರೇ, ಸತ್ವಲ ಕೊಡ್ರಿ. ಇವರು ಶ್ರೀಮಂತರು, ನಮ್ಮೂರು ಬೀಗ್ತನ ಮಾಡ್ಯಾರ ಅವರು. ಸರ್ ಹೇಳ್ದಂಗೆ ಭಾಳ ಕುಡುಗಂಟೆ ಅವ್ರು, ನೀವು ಪುಚ್ಚಕೋಬೇಡ್ರಿ. ಜಿಲ್ಲಾ ಪಂಚಾಯತ್ಗೆ ಎಲ್ಲ ಇದ್ರಿ, ನೀವು ಸಾಧ್ಯವಾದಷ್ಟು ಮುಂದೆ ನಿಮ್ಮ ಸರ್ಕಾರ ಬರತೈತಿ ಬಿಡ, ಅದೇನಿಲ್ಲ ಬರತೈತಿ. ಅದಕ್ಕೆ ನಿಕ್ಕೆ ಇವ್ರು ಏನೈತಂದ್ರೆ, ಇವರು ಆದಷ್ಟು ಪ್ರಯತ್ನ ಮಾಡ್ರಿ. ನಾವು ಒಂದು 25,000 ಕೊಡ್ತೀವಿ ಅಂತ. ಶಿವಸಾಂಬ ಜೈ ನಮ ಪಾರ್ವತಿಪತಿ ಹರರ ಮಾತೆ. ಯಾಕೆ ಹೇಳಿನಂದ್ರೆ, ಇಷ್ಟೊಂದು ನೋಡು, ತನು ಮನ ಧನದಿಂದ ಇಷ್ಟಾದ್ರೆ ಎಷ್ಟು ಶಾಂತಿ ಆಯ್ತು. ಹುಡುಗರು ಹೊಟ್ಟೆ ಹತ್ರ ಚಿಂತಿಲ್ಲ. ಈ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ವರ್ಷ ಭೀಮಣ್ಣವ್ರು ಬೇಕಾದಂಗೆ ಇಟ್ಕೊಳ್ಳಿ. ಅವು ಬೇಕಾದಲ್ಲಿದ್ರು ಭೀಮಣ್ಣಗೆ ನಾವು ಬರ್ತೀವಿ ಅಂತ. ಅಷ್ಟೊಂದು ಬಾಂಧತ್ವ, ಅಷ್ಟೊಂದು ಶಿಷ್ಯನಲ್ಲಿ ಬಹಳ ಬಂದು. ನಮ್ಮ ಹುಡುಗರು ಇಲ್ಲೇ ಇದ್ದಾರೆ, ಎಷ್ಟು ಕೊಟ್ಟಾರ ಕೊಡ್ರಿ ಅಂದ್ರು. ಜರ್ಮನಿ ವಿಮಾನಕ್ಕೆ ಡಿಸೈನ್ ಕೊಡೋದ್ರೊಳಗೆ ಆಯ್ಕೆ ಅದ, IS ಮಾಡ್ತಾನೆ. ಸಾವಿತ್ರವ್ವ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾಳ, ಮಗು ಐತೆ ಅಂತ ಬಿಟ್ಟಾಳ ಅವರು. ಹಿಂಗೆ ಅನೇಕ ನಮ್ಮೂರು ಇಟ್ಟಿವಿ. ಯಾಕೆ ಈ ಹೊತ್ತನ್ನು ಹೇಳ್ತೀನಪ್ಪ ಅಂದ್ರೆ, ಎಲ್ಲ ಹೊಲ ಮನಿ ಎಲ್ಲ ಕಚ್ಕೊಂತಾರ. ಮುಂದ ನೋಡಿ ಕಾಲೇಜ್ನ ನೆನಪಿಟ್ಕೋರಿ. ತೊಟ್ಟಲ್ದಾಗ ಹುಟ್ಟುತ್ತಾರ, ಗಟ್ಟಾಗಿ ಬರ್ತಾರ, ದಿಟ್ಟಾಗಿ ಬಂದು ನಿಮ್ಮ ಹೊಲ ಮನೆಯನ್ನು ಕಸ್ಕೊಳ್ಳೋರು ಬರ್ತಾರ ಭಾಳ ಎತ್ತರ ಅಂತ ಹೇಳ್ತಾರೆ ಕಾಲೇಜ್ನಾಗ.
ವಿದ್ಯವನ್ನು ಕಲಿಸು, ಬುದ್ಧಿವನ್ನು ಹೇಳು. ಇಂಥವ್ರು ಹುಡುಕಾಡಿ ಇಲ್ಲಿ ಬಿಡ್ರಿ. ಏನು 60,000 70,000 ಅಲ್ಲಿ ನೋಡಿ ನಾನು ಅಕ್ಕಂಗರ ಅಂತ ಬರೋದು. ಗೋಕಾಕ್ದಾಗ ಏನೂ ಇಲ್ಲ, ಬರೀ ಬೋರ್ಡು, ಬರೇ ಶೂನ್ಯ, ಏನೂ ಇಲ್ಲ. ಅಲ್ಲಿಂದ ಟ್ರೈನ್ಗೆ ಹೋಗ್ತಾರ. ಇದು ಸತ್ವಾಲ ದಿನಮಾನಗಳು ಬಹಳ ತುಟ್ಟು ಬರ್ತಾವು. ಭೀಮಣ್ಣವ್ರ ತಾಯಿ ಹೃದಯ ಐತಪ್ಪ, ತಾಯಿ ಹೃದಯ. ಅಜಾತ ಶತ್ರು ಅಂದ್ರೆ ಏನು, ಅಜಾತ ಅಂದ್ರೆ ಏನ್ರಿ, ಜಾತಿನಿಲ್ಲ ಅಂತದ್ಗೆ ಅದ್ರಿಗೆ ಲೆಕ್ಕ ಇಟ್ಕೊಂಡು ಆಳು ಇಟ್ಕೊಂಡೆಲ್ಲ ಏನಿಲ್ಲ. ತಂದೆ ತಾಯಿ ಮಕ್ಕಳು ಬಂಧು ಬಳಗ ಬೀಗರ ಎಲ್ಲರೂ ದುಡಿತಾರೆ, ಎಲ್ಲರೂ ನೋಡ್ತಾನೆ. ಅದು ಬೇಕಾಗಿದ್ದಾನೆ. ತಾನು ಒಬ್ಬತ್ತ ಕಲ್ತು ಎಲ್ಲ ಹೆಂಡ್ರ ಮಕ್ಕಳು ಕರ್ಕೊಂಡು ಹೋಗಿಲ್ಲ, ಹುಡುಗಾಟ ಮಾತಾ ಇಷ್ಟೆಲ್ಲ ಖರ್ಚು ಮಾಡೋದು. ಅದಕ್ಕೆ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಮ್ಮ ಪೂಜ್ಯ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ. ಹಿಂಗೆ ಇದಕ್ಕೇನು ಉಕ್ಕೇರ್ಕೊಂತ ಹೆಚ್ಚಾಗಿ ಹೋಗ್ಲಿ ಮಾತನ್ನು ಆಶೀರ್ವಾದ ಮುಖಾಂತರ ಹೇಳಿ ಮುಂದಿನ ಮಾತಾಡ್ತಾರೆ ಗಣ್ಯಮಾನ್ಯರಿಗೆ. ಅವ್ರಿಗೆ ಆಶೀರ್ವಾದ ಐತಿ. ಜೈ ಹಿಂದ್, ಜೈ ಕರ್ನಾಟಕ. ಗುಡ್. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಶ್ರೀಗಳ ಒಂದು ಆಶೀರ್ವಚನದ ಮೇರೆಗೆ ಅವರಿಗೆ ಆಶೀರ್ವಚನ ನೀಡಿರ್ತಕ್ಕಂಥ ಶ್ರೀಗಳಿಗೆ ದೀರ್ಘದಂಡ ನಮಸ್ಕಾರಗಳು. ಈಗ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾದೀಪವಾಗಿರುವ ಸದಾ ನಮ್ಮ ಜೊತೆಗಿದ್ದು ಗುರು ಬಿಂಬಿಸುತ್ತಿರುವ ನಮ್ಮನ್ನು ಸದಾ ವಿರುದ್ಧಿಸುತ್ತಿರುವ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯುವಕರ ಕಣ್ಮಣಿ ಶ್ರೀ ಸ್ವಾಮಿ ವಿವೇಕಾನಂದರನ್ನ ಮನದಲ್ಲಿ ನೆನೆಯುತ್ತಾ ಹಾಗೂ ನನ್ನನ್ನು ಈ ಭೂಮಿಗೆ ತಂದಿರುವ ತಂದೆ ತಾಯಿಗಳ ಪಾದಗಳಿಗೆ ಕೊಡಮುಟ್ಟು ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಿವಶರಣಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಕೊಡಮುಟ್ಟು, ಗ್ರಾಮದ ಅಧಿದೇವನಾಗಿರ್ತಕ್ಕಂಥ ಕೊಂಡದ ಮಲ್ಲೇಶ್ವರದ ಪಾದಗಳಿಗೆ ಕೊಡಮುಟ್ಟು, ಗ್ರಾಮ ದೇವತೆ ಯಮಮ್ಮ ತಾಯಿಯ ಪಾದಗಳಿಗೆ ಕೊಡಮುಟ್ಟು. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಜರುಗಿರುವ 2023-24 ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 18 ವರ್ಷ ಸತತ ಒಂದು ಪರಿಶ್ರಮದಿಂದ ನಮ್ಮ ಶಾಲೆ ಎಲ್ಲ ಗುರುಮಾತೆಯ ಪರಿಶ್ರಮದಿಂದ ಬೆಳೆದಿರುವಂತಹ ಈ ಸಂಸ್ಥೆ ವಾರ್ಷಿಕ ಸಮಾವೇಶಕ್ಕೆ ಆಗಮಿಸಿರುವ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನನ್ನ ಪೂಜ್ಯ ಗುರುಗಳು, ಹಿರಿಯರು, ಗುರುಮಾತೆಯರಿಗೆ ನನ್ನ ಪಾದಗಳಿಗೆ ಪಡೆದುಬಿಟ್ಟು ನನ್ನ ಮಾತುಗಳನ್ನ ಹೇಳ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಸುಮಾರು 15-20 ಜನ MBBS ಡಾಕ್ಟರ್ ಇದ್ದಾರೆ. ಬಟ್ ಇವತ್ತು ಅವರು ಬೇರೆ ಬೇರೆ ಒಂದು ದೂರ ಊರುಗಳಿಂದ ಇವತ್ತು ಅವರು ಬಂದಿರೋದಿಲ್ಲ. ಸುಮಾರು 5 ಜನ ಮಾತ್ರ ಡಾಕ್ಟರ್ಸ್ ಬಂದಿದ್ರು. ಆಮೇಲೆ ನಮ್ಮ ಬೇವೂರವರೇ ಸುಮಾರು 2-3 ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ, ಅವರಲ್ಲಿ ಬಂದಿದ್ದಾರೆ. ಆಮೇಲೆ ಶಿಕ್ಷಕರಿದ್ದಾರೆ, ಆಮೇಲೆ KBL ವರ್ಕ್ ಮಾಡ್ತಾ ಇದ್ದಾರೆ, ಪೋಸ್ಟಲ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಬಂದಿರೋದು ನನಗೆ 100ಕ್ಕೆ 10% ಮಾತ್ರ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇನ್ನು 90% ವಿದ್ಯಾರ್ಥಿಗಳು ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ಆಹ್ವಾನ ಕೊಟ್ಟಿದ್ವಿ, ಬಟ್ ಅವರು ಬಹಳ ದೂರದಲ್ಲಿರೋದ್ರಿಂದ ಇವತ್ತು ಅವರು ಸರ್ ಬಂದಿಲ್ಲ ಸರ್, ಆಗಿಲ್ಲ ಸರ್ ಅಂತ ಬೆಳಗ್ಗೆ ಬಂದು ಫೋನ್ ಮಾಡಿ ನೆಕ್ಸ್ಟ್ ಕರೀರಿ ಸರ್, ಖಂಡಿತ ಬರ್ತೀವಿ, ನಾವು ಬಂದು ಆ ಶಾಲೆಗೆ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಮುಂದೊಂದು ದಿವಸ ಅವರಿಗೂ ಕೂಡ ನಾವು ಕರೆದು ಈ ಒಂದು ಸನ್ಮಾನವನ್ನು ನಾವು ಮಾಡ್ತೀವಿ ಅಂತ ವೇದಿಕೆ ಹೇಳ್ತೇನೆ. ಇಲ್ಲಿ ಇವತ್ತ ಈ ಶಾಲೆಯ ಬೆಳೆಯಲಿಕ್ಕೆ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಬಹಳ ತನುಮನ ಧನಗಳಿಂದ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೆ ಸಮರ್ಪಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಹಗಲಿರುಳು ಕೊಟ್ಟು ತಮ್ಮ ಯಾವುದೇ ರೀತಿಯ ಒಂದು ಒತ್ತಡ ಇದ್ರೂ ಕೂಡ, ಅವ್ರು ಎಷ್ಟೇ ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ಬಿಟ್ಟು ನಿಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಶಾಲಾ ಶಿಕ್ಷಕರು ತುಂಬಾ ಒಂದು ಸಮರ್ಪಕ ಶಿಕ್ಷಣ ಕೊಡ್ತಾ ಇದ್ದಾರೆ, ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದಾರೆ. ಆ ಎಲ್ಲ ಗುರುಗಳಿಗೂ, ಗುರುಮಾತೆಯರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಒಂದು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವಿಲ್ಲದಿದ್ದರೆ ನಾವಿಲ್ಲ, ನಿಮ್ಮಿಂದಲೇ ಎಲ್ಲ. ಆದ್ದರಿಂದ ತಮ್ಮ ಸಹಾಯ, ಸಹಕಾರ, ಒಂದು ಸ್ಫೂರ್ತಿ ಹೀಗೆ ನೀವು ನಿರಂತರವಾಗಿ ನನಗೆ ಕೊಟ್ಟರೆ ಇಡೀ ವಿಶ್ವವಿದ್ಯಾನಿಲಯವನ್ನೇ ನಮ್ಮ ಬೇವೂರಿನಲ್ಲಿ ನಾನು ಕಟ್ತೀನಿ. ಜೊತೆಗೆ ಪ್ರೊಫೆಷನಲ್ ಕೋರ್ಸ್ಗಳಾಗಿರ್ತಕ್ಕಂಥ
ಇವತ್ತು ಡಿಪ್ಲೊಮಾ ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, BMS ಕಾಲೇಜ್ ಇರ್ಬೋದು, ಎಲ್ಲ ಒಂದು ಕನಸನ್ನ ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಉದ್ದೇಶಕ್ಕೆ ಎಲ್ಲರ ಸಹಾಯ ಸಹಕಾರ ಇವತ್ತು ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಕರೆಗೆ ಹೋಗ್ಬಿಟ್ಟು ಪತ್ರಿಕಾ ಮಾಧ್ಯಮದವರು, ನ್ಯೂಸ್ ಮಾಧ್ಯಮದವರು ಹಾಗೂ ಬೇವೂರು ಸುತ್ತಮುತ್ತಲ ಎಲ್ಲ ಒಂದು ಗುರುಗಳು, ಗುರುಮಾತೆಯರ ಪಾಲಕರು ಇವತ್ತು ಬಂದಿದ್ದೀರಿ. ನನಗೆ ಬಹಳ ಸಂತೋಷವಾಗಿದೆ. ನಿಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮ ತಡವಾಗಿದೆ, ಕ್ಷಮೆ ಇರಲಿ. ಯಾಕಂದ್ರೆ ಇದು ಮಕ್ಕಳ ಕಾರ್ಯಕ್ರಮ, ಜೊತೆಗೆ ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳ ಸನ್ಮಾನದಿಂದ ಲೇಟ್ ಆಯಿತು. ತಾವೆಲ್ಲರೂ ಕ್ಷಮಿಸ್ತಾರೆ ಅಂತೇಳಿ ನಾನು ನಂಬಿ ನನ್ನ 2 ಮಾತುಗಳನ್ನ ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಪ್ರಸಾದ ಚಾಲು ಆಗಿರ್ತದೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ವೇದಿಕೆಗೆ ಕೂಡಲೇ ಆಗಮಿಸಬೇಕು. ಈಗ ಕೆಲವು ನಿಮಿಷಗಳಲ್ಲಿ ವೇದಿಕೆ ಮೇಲೆ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತವೆ. ಆ ಕಾರ್ಯಕ್ರಮಗಳು ಯಾವ ರೀತಿ ಇರ್ತವಪ್ಪ ಅಂತಂದ್ರೆ LKG, UKG 1, 2, 3 ಈ ವಿದ್ಯಾರ್ಥಿಗಳನ್ನ ಒಂದು ಹಂತದಲ್ಲಿ ಮಾಡಲಾಗ್ತದೆ. ಅದೇ ರೀತಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳನ್ನ ನೆಕ್ಸ್ಟ್ ಹಂತದಲ್ಲಿ, ಅದೇ ರೀತಿ 6, 7 ವಿದ್ಯಾರ್ಥಿಗಳನ್ನ ಮತ್ತೊಂದು ಹಂತದಲ್ಲಿ, 8 ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಪಾಲಕರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಇರ್ತದೆ ಇಲ್ಲೇ ಉಳ್ಕೊಳ್ಳಿಕ್ಕೆ. ಹಾಗಾಗಿ ಯಾರು ಕೂಡ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಪಡುವ ಅವಶ್ಯಕತೆ ಇಲ್ಲ. ತಾವೆಲ್ಲರೂ